Hello friends, welcome to Zero Panic Maths. So problems on salary increase and decrease ಅಂದ್ರೆ ಸಂಬಳ ಹೆಚ್ಚಳ ಮತ್ತು ಇಳಿಕೆ ಆಧಾರಿತ ಸಮಸ್ಯೆಗಳನ್ನ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡೋಣ. ಪರ್ಸೆಂಟೇಜ್ ಅಥವಾ ಪ್ರತಿಶತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮೂರನೇ ಸೆಷನ್ ಅಲ್ಲಿ ಇದೀವಿ. ಈಗ ಫಸ್ಟ್ ಎರಡು ಸೆಷನ್ ಅಲ್ಲಿ ಒಂದ್ ಸೆಷನ್ ಅಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ನ ನೋಡಿದೀವಿ. ಲಾಸ್ಟ್ ಸೆಷನ್ ಅಲ್ಲಿ ನಾವು ಜನಸಂಖ್ಯೆ ಹೆಚ್ಚಳ ಮತ್ತು ಇಳಿಕೆ ಆಧಾರಿತ ಸಮಸ್ಯೆಗಳನ್ನ ಪರ್ಟಿಕ್ಯುಲರ್ಲಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಪ್ರಾಬ್ಲಮ್ಸ್ ನ ನೋಡಿದೀವಿ ನಾವು ಎರಡನೇ ಸೆಷನ್ ಅಲ್ಲಿ. ಅವು ಎರಡು ಸೆಷನ್ಸ್ ನ ನೀವು ನೋಡಿರ್ಲಿಲ್ಲ ಅಂತಂದ್ರೆ ಅವು ಎರಡು ಸೆಷನ್ ಕೂಡ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಪ್ರಾಬ್ಲಮ್ಸ್ ಡಿಫ್ರೆಂಟ್ ಟೈಪ್ ಇರ್ತವೆ, ಆದ್ರೆ ರಿಲೇಟೆಡ್ ಟು ಪರ್ಸೆಂಟೇಜ್ ಆಗಿರೋದ್ರಿಂದ ಅವೆರಡನ್ನ ನೋಡಿದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸ್ಯಾಲರಿ ಇನ್ಕ್ರೀಸ್ ಅಂಡ್ ಸ್ಯಾಲರಿ ಡಿಕ್ರೀಸ್ ಟೈಪ್ ಆಫ್ ಕ್ವಶನ್ಸ್ ನ ನೋಡೋಣ. ಓಕೆ, ಸೊ ಬೇಸಿಕ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಇಂದ ಫಸ್ಟ್ ಸ್ಟಾರ್ಟ್ ಮಾಡಿ ಒಂದ್ ಸ್ವಲ್ಪ ಕಾಂಪ್ಲೆಕ್ಸಿಟಿನ ಜಾಸ್ತಿ ಮಾಡ್ತಾ ಹೋಗೋಣ. ಓಕೆ, ಸೊ ಒಂದನೇ ಪ್ರಾಬ್ಲಮ್ ನೋಡಿ, ಇದು ಒಟ್ನಲ್ಲಿ 19ನೇ ಪ್ರಾಬ್ಲಮ್. ಫಸ್ಟ್ ಎರಡು ಸೆಷನ್ ಅಲ್ಲಿ 18 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವಿ ನಾವು. ಸರೋಜ್ ಅವರು ತಮ್ಮ ವಾರ್ಷಿಕ ಆದಾಯದ 17% ಅನ್ನು ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಅವರು ಮ್ಯೂಚುವಲ್ ಫಂಡ್ ಗಳಲ್ಲಿ 72,318 ಹೂಡಿಕೆ ಮಾಡಿದರೆ ಅವರ ಮಾಸಿಕ ಆದಾಯ ಎಷ್ಟು? ಓಕೆ, ವೆರಿ ಸಿಂಪಲ್ ಕ್ವಶನ್ ಇದೆ ಇದು. ಆದ್ರೆ ಇಲ್ಲಿ ಡೇಟಾ ಕೊಟ್ಟಿರೋದು ವಾರ್ಷಿಕ ಆದಾಯದ ಮೇಲಿದೆ, ಮತ್ತೆ ನಮಗೆ ಕೇಳಿರೋ ಆನ್ಸರು ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಅನ್ಯುವಲ್ ಇನ್ಕಮ್ ಮೇಲೆ 70% ನ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಅಂತ ಇದೆ. ಆದ್ರೆ ಆನ್ಸರ್ ಬೇಕಾಗಿರೋದು ಮಂತ್ಲಿ ಆದಾಯ ಎಷ್ಟು ಅಂತ. ಸೊ ಅದನ್ನ ನೀವು ವಾರ್ಷಿಕವಾಗಿ ಕೊಟ್ಟಿರೋದನ್ನ ಮತ್ತೆ ಮಂತ್ಲಿ ಡೇಟಾ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೋಬೇಕು. ಓಕೆನಾ? ಸೊ ವಾರ್ಷಿಕ ಆದಾಯದ 17% ಅನ್ನು ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂತಾರೆ. ಮತ್ತೆ ಫಂಡ್ ನಲ್ಲಿ ಹೂಡಿಕೆ ಮಾಡಿರೋ ಅಮೌಂಟ್ ಏನಿದೆ ಅದು 72,318 ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ಅವರ ವಾರ್ಷಿಕ ಆದಾಯದ 17% 72,318 ರೂಪಾಯಿ ಆಗತ್ತೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಓಕೆ, ಸೊ ಎರಡು ಇನ್ಫಾರ್ಮೇಶನ್, ಒಂದು 17% ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಆ 17% 72,318 ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಫಸ್ಟ್ ವಾರ್ಷಿಕ ಆದಾಯ ಎಷ್ಟು ಅಂತ ಕಂಡಿಡ್ಕೋಬೇಕು. ಅದನ್ನ ಡಿವೈಡ್ ಬೈ 12 ಮಾಡಿದ್ರೆ ಅವಾಗ ಮಾಸಿಕ ಆದಾಯ ಎಷ್ಟು ಅಂತ ನಮ್ಗೆ ಸಿಗುತ್ತೆ. ಸೊ 17% ಆಫ್ ಎಕ್ಸ್ ನಾವ್ ಯಾವ ತರ ಬರ್ಕೋಬೇಕಾಗತ್ತೆ ಅಂದ್ರೆ 17% ಆಫ್ ಎಕ್ಸ್, ಈ ಅಮೌಂಟ್ ನಮಗ್ ಗೊತ್ತಿಲ್ಲ. ಸೊ ಈ ಎಕ್ಸ್ ಅಮೌಂಟ್ ನ 17% ಎಷ್ಟಿದೆ ಅದು 72,318 ಇದೆ. ಸೊ ಈ ಎಕ್ಸ್ ವ್ಯಾಲ್ಯೂ ಕಂಡಿಡಿದ್ರೆ ನಮಗೆ ಇಯರ್ಲಿ ಇನ್ಕಮ್ ಸಿಗುತ್ತೆ. ಅದನ್ನೇ ಡಿವೈಡೆಡ್ ಬೈ 12 ಮಾಡಿದ್ರೆ 12 ತಿಂಗಳಿಗೆ ಅಂದ್ರೆ ಮಾಸಿಕ ಆದಾಯ ಸಿಗುತ್ತೆ. ಸೊ 17% ಎಕ್ಸ್ ನ ನಾವ್ ಯಾವ ತರ ಬರಿತೀವಿ? 17 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 72,318. ಸೊ ಇವಾಗ ಎಕ್ಸ್ ಅಂದ್ರೆ ಏನಾಗುತ್ತೆ? 100 ಈ ಕಡೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ, 17 ಕೆಳಗಡೆ ಡಿವಿಷನ್ ಅಲ್ಲಿ ಬರುತ್ತೆ, ಅಷ್ಟೇ ಅಲ್ವಾ ಆಗೋದು? ಸೊ 72%, ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. 72,318 100 ಡಿವೈಡೆಡ್ ಬೈ 17. ಓಕೆ, ಕ್ಯಾನ್ಸಲ್ ಮಾಡೋಕಾದ್ರೆ ಕ್ಯಾನ್ಸಲ್ ಮಾಡಿ. 17 ಒಂದ್ಲೆ 17, 17 ನಾಲ್ಕಲೆ 68. ಓಕೆ, ಸೊ 4 ಉಳಿಯುತ್ತೆ, 43 ಆಯ್ತು. ಸೊ 17 ಎರಡ್ಲೆ 34, 43ರಲ್ಲಿ 34 ಮಾಡಿ 9 ಆಯ್ತು. ಓಕೆ, 17 4ಲೆ 68, 17 5 85, 17 5 85 ಮಾಡಬಹುದು. 6 ಉಳಿಯುತ್ತೆ, 68 ಆಯ್ತು. 17 4ಲೆ 68, 17 4 68. ಓಕೆ, ಸೊ ಇದು ಫುಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಎಷ್ಟಾಯ್ತು ನೋಡಿ ಅಮೌಂಟ್? ಹಂಗಾದ್ರೆ ಇಲ್ಲಿ 100 ಇದೆ, ಸೊ 2 0 ಇದ್ರ ಮುಂದೆ ಕೊಟ್ಕೊಳ್ಳಿ. ಓಕೆನಾ? ಸೊ ಇದು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅವಾಗ? 4,25,400 ಆಗುತ್ತೆ. ಓಕೆ, ಸೊ ಈ 4 ಮುಂದೆ 100ನ್ನ ಮಲ್ಟಿಪ್ಲೈ ಮಾಡಿದೆ ನಾನು ಅಷ್ಟೇ. ಇದು ಅವರ ವಾರ್ಷಿಕ ಆದಾಯ. ಆದ್ರೆ ಮಾಸಿಕ ಆದಾಯ ಅಲ್ವಾ ನಮಗೆ ಬೇಕಾಗಿರೋದು? ಸೊ ಅದನ್ನ ಡಿವೈಡೆಡ್ ಬೈ 12 ಮಾಡಿ ಆ ವ್ಯಾಲ್ಯೂ ಎಷ್ಟು ಬರುತ್ತೆ ಅದೇ ನಮ್ಮ ಆನ್ಸರ್. ಓಕೆನಾ? ಸೊ 12 ಒಂದ್ಲೆ 12 3ಲೆ 36, ಮತ್ತೆ ಎಷ್ಟಾಯ್ತು ಇಲ್ಲಿ? 6 ಉಳಿಯುತ್ತೆ. 12 5 60, 5 ಉಳಿಕೊಳ್ಳುತ್ತೆ. ಸೊ 54 ಆಗತ್ತೆ ಇದು. ಸೊ 12 4ಲೆ 48, 6 ಉಳಿಯುತ್ತೆ. 12 5ಲೆ 60, 1 0 ಹೋಯ್ತು ಇಲ್ಲಿ. ಸೊ ಒಂದೇ 0 ಉಳ್ಕೊಂಡಿದೆ. ಸೊ ಕ್ಯಾನ್ಸಲ್ ಆಗಿದ್ದು 35,450. ಇದು ಅವರ ಮಾಸಿಕ ಆದಾಯ, 35,450 ರೂಪಾಯಿ.
ಸೊ ಸಿಂಪಲ್ ಆನ್ಸರ್ ಇದು 35,450. ಸೊ ಇದರಲ್ಲಿ ಯಾವುದೇ ಲಾಜಿಕ್ ಏನು ಯೂಸ್ ಮಾಡಿಲ್ಲ, ನಾವು ಬೇಸಿಕ್ ರಿಪ್ರೆಸೆಂಟೇಷನ್ ಆಫ್ ಪರ್ಸೆಂಟೇಜ್ ಇಟ್ಕೊಂಡೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದೀವಿ. ವಾರ್ಷಿಕ ಆದಾಯ ಎಕ್ಸ್ ಅಂತ ಅಂದ್ಕೊಂಡ್ರೆ ಆ ವಾರ್ಷಿಕ ಆದಾಯದ 17% ಇಷ್ಟು ಅಮೌಂಟ್ ಇದೆ ಅಂತ ಆಲ್ರೆಡಿ ಡೇಟಾ ಕೊಟ್ಟಿದ್ದಿದೆ. ಈಕ್ವೇಶನ್ ಸಾಲ್ವ್ ಮಾಡಿದ್ವಿ ಅಷ್ಟೇ. ಕೊನೆಗೆ ಬಂದಿರೋ ಆನ್ಸರ್ ನ 12ರಿಂದ ಡಿವೈಡ್ ಮಾಡಿದ್ವಿ. ಯಾಕೆ ಅಂದ್ರೆ ನಮಗೆ ವಾರ್ಷಿಕ ಆದಾಯನ ಮಾಸಿಕವಾಗಿ ಕನ್ವರ್ಟ್ ಮಾಡೋದಿದೆ. ಸೊ 12 ತಿಂಗಳು ವಾರ್ಷಿಕದಲ್ಲಿ 12 ತಿಂಗಳು, ಸೊ 35,450. ಓಕೆ, ಎರಡನೇ ಪ್ರಾಬ್ಲಮ್ ನೋಡೋಣ. ಇದೇ ತರ ಕಿಶನ್ ಅವರು ತಮ್ಮ ಸಂಬಳದ 30% ಅನ್ನು ಆಹಾರಕ್ಕಾಗಿ ಅಂದ್ರೆ ಫುಡ್ಗೋಸ್ಕರ 30% ಮತ್ತು 3% ಅನ್ನು ದತ್ತಿ ಸಂಸ್ಥೆಗೆ ದೇಣಿಗೆಯಾಗಿ ನೀಡುತ್ತಾರೆ. ಒಂದಿಷ್ಟು ದೇಣಿಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಅವರು. ಓಕೆ, ಸೊ ಟೋಟಲಿ 30% ಫುಡ್ಗೋಸ್ಕರ ಮತ್ತೆ 3% ಅಂದ್ರೆ 33% ಅಂತ 33% ಖರ್ಚು ಅವ್ರದ್ದು. ಓಕೆ, ಸೊ ಈ ಎರಡೂ ಉದ್ದೇಶಗಳಿಗಾಗಿ ಅವರು ಒಟ್ಟು 2,310 ರೂಪಾಯಿ ಖರ್ಚು ಮಾಡುತ್ತಾರೆ. ಸೊ ಟೋಟಲ್ ಖರ್ಚು 30 ಮತ್ತೆ 3% ಅಂದ್ರೆ 33%. ಆ 33% ಅನ್ನೋ ವ್ಯಾಲ್ಯೂನೇ ಇಷ್ಟು ಅಂತ ಹೇಳ್ತಿದ್ದಾರೆ. ಆ ತಿಂಗಳ ಅವರ ಒಟ್ಟು ಸಂಬಳ ಎಷ್ಟು? ಓಕೆ, ಸೊ ಇದು ಕೂಡ ಸೇಮ್ ಕೈಂಡ್ ಆಫ್ ಕ್ವೆಶನ್ ಬರುತ್ತೆ. ಆದ್ರೆ ಇಲ್ಲಿ ಖರ್ಚು ಅನ್ನೋದನ್ನ ಅವ್ರು ಏನ್ ಮಾಡಿದ್ದಾರೆ, ಎರಡು ಡಿಫರೆಂಟ್ ಪರ್ಸೆಂಟೇಜ್ ಆಗಿ ಕೊಟ್ಟಿದ್ದಾರೆ ನಮ್ಗೆ. ಓಕೆನಾ? ಸೊ ಟೋಟಲ್ ಖರ್ಚು ಎಷ್ಟು ಅನ್ನೋದನ್ನ, ಖರ್ಚು 30 ಪ್ಲಸ್ 33% ಆಗುತ್ತೆ. ಓಕೆ, ಈ 33% ಖರ್ಚು ಅನ್ನೋದು 2,310 ಅಂತ ಹೇಳಿದ್ದಾರೆ. ಸೊ ದೇರ್ ಫಾರ್ ನಮ್ಗೆ ಏನಾಗುತ್ತೆ, ಅವಾಗ ನಾವು ಏನ್ ಬರ್ಕೋಬಹುದು, ಅದನ್ನ 33% ಆಫ್ ಎಕ್ಸ್. ಆ ಎಕ್ಸ್ ಅನ್ನೋ ವ್ಯಾಲ್ಯೂನೇ ನಮಗೆ ಬೇಕಾಗಿದೆ. ಅದು ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, 2310 ಅಂತ ಹೇಳ್ತಿದ್ದಾರೆ. ಸಿಂಪಲ್ ಆಗಿ 33%. ಮತ್ತೆ ನೀವು ಏನ್ ಮಾಡ್ತೀರಾ, 33 ಡಿವೈಡೆಡ್ ಬೈ 100 ಅಂತ ಬರೀತೀರಾ. ಎಕ್ಸ್ ಈಸ್ ಈಕ್ವಲ್ ಟು 2310. ಮತ್ತೆ ಏನ್ ಮಾಡಿ 100 ನ ಆ ಕಡೆ ತಗೊಳ್ಳಿ, ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಗುತ್ತೆ ನಿಮಗೆ. 2310 ಇಂಟು 100 ಡಿವೈಡೆಡ್ ಬೈ 33. ಕರೆಕ್ಟಾ? ಸೊ 33 3 ಒಂದ್ಲೆ ಆಯ್ತು. ಸೊ ಇಲ್ಲಿ 3 6 18 3 7 21. ಓಕೆ, 3 7 21 3 7 21. ಕರೆಕ್ಟಾ? ಸೊ 0. ಓಕೆ, ಸೊ 770 ಉಳ್ಕೊಂಡಿದೆ, ಮತ್ತೆ 100 ಬೇರೆ ಉಳ್ಕೊಂಡಿದೆ, ಕೆಳಗಡೆ 11 ಉಳ್ಕೊಂಡಿದೆ. ಈ 11ನೇ ನಾನು 11 ಒಂದ್ಲೆ 11 7 77 0. ಸೊ 70 ಇಂಟು 100. ಸೊ ದಟ್ ಈಸ್ 7,000. ಸೊ 7,000 ಪರ್ ಮಂತ್. ಇದು 7,000 ಪರ್ ಮಂತ್, ಒಂದೇ ತಿಂಗಳಲ್ಲಿ ಬರೋ ಖರ್ಚು, ಸಾರಿ ಸಂಬಳ ಇದು. ಓಕೆ, ಸೊ 7,000 ಅಂತ ನೀವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಅದರ 33% ನಿಮಗೆ 2310 ಬರುತ್ತೆ. ಅಂಡ್ ದಟ್ ಈಸ್ ಟೋಟಲ್ ಅಮೌಂಟ್ ಸ್ಪೆಂಟ್. 30% ಫಾರ್ ಫುಡ್ ಅಂಡ್ 3% ಫಾರ್ ಇನ್ವೆಸ್ಟ್ಮೆಂಟ್. ಓಕೆ, ಸಮ್ ದೇಣಿಗೆ ಅಂತ ಹೇಳ್ತಿದಾರಲ್ಲ ಆ ತರ. ನೆಕ್ಸ್ಟ್ ಕ್ವೆಶನ್ ಏನು ಅಂತ ನೋಡೋಣ. ಓಕೆ, 21ನೇ ಪ್ರಶ್ನೆ. ರಾಧಾ ಅವರು ತಮ್ಮ ಸಂಬಳದ 40% ಅನ್ನು ಆಹಾರಕ್ಕಾಗಿ, 20% ಅನ್ನು ಮನೆ ಬಾಡಿಗೆಗಾಗಿ, 10% ಅನ್ನು ಮನರಂಜನೆಗಾಗಿ ಮತ್ತು 10% ಅನ್ನು ಪ್ರಯಾಣಕ್ಕಾಗಿ ಖರ್ಚು ಮಾಡುತ್ತಾರೆ. ಓಕೆ, ತಿಂಗಳ ಕೊನೆಯಲ್ಲಿ ಅವರ ಉಳಿತಾಯ 1,500 ರೂಪಾಯಿ ಆಗಿದ್ದರೆ ಅವರ ತಿಂಗಳ ಸಂಬಳ ಎಷ್ಟು? ಓಕೆ, ಸೊ ಇಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ. ಕೊಟ್ಟಿರೋ ಡೇಟಾ ಏನಿದೆ ಇದೆಲ್ಲಾನು ಖರ್ಚು ಅಂತಾನೆ ಇದೆ. ಓಕೆ, ಎಲ್ಲಾನು ಖರ್ಚೆ ನೋಡಿ. 40% ಆಹಾರಕ್ಕಾಗಿ, 20% ಬಾಡಿಗಾಗಿ, 10% ಮನೋರಂಜನೆ, 10% ಪ್ರಯಾಣಕ್ಕಾಗಿ. ಸೊ ಟೋಟಲಿ ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಿದ್ದಾರೆ ಅಂದ್ರೆ 40, 20, 60, 70, 80% ಖರ್ಚು ಮಾಡ್ತಿದ್ದಾರೆ. ಸೊ ನಾವು ಟೋಟಲ್ ಸ್ಯಾಲರಿನಲ್ಲಿ 80% ಮೈನಸ್ ಮಾಡಿದ್ರೆ ಏನ್ ಉಳಿಯತ್ತೆ, ಅದು ಅವರ ಉಳಿತಾಯ. ಕರೆಕ್ಟ್ ತಾನೆ? ಓಕೆ, ಸೊ ನಾವು ಎಕ್ಸ್ ಅನ್ನೋದನ್ನ ಸ್ಯಾಲರಿ ಅಂತ ಅಂದ್ಕೊಂಡ್ರೆ 80% ಆಫ್ ಎಕ್ಸ್ ನ ನೀವು ಎಕ್ಸ್ ಅಲ್ಲಿ ಮೈನಸ್ ಮಾಡಿದಾಗ 1,500 ರೂಪಾಯಿ ಉಳಿಯುತ್ತೆ. ಓಕೆ, ಸೊ ಅದೇ ಈಕ್ವೇಶನ್ ಆಗಿ ಬರ್ಕೋಬಹುದು ನಾವು. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ಖರ್ಚು ನಾವೇನ್ ಬರ್ಕೊಳ್ಳೋಣ, ಮೊದಲು ಟೋಟಲ್ ಖರ್ಚು ಎಷ್ಟು ಪರ್ಸೆಂಟ್ ಇದೆ ಅಂತ ಮೊದಲು ಬರ್ಕೊಂಡ್ಬಿಡಿ ನೀವು. ಓಕೆ, ಟೋಟಲ್ ಖರ್ಚು ಎಷ್ಟು ಪರ್ಸೆಂಟ್ ಇದೆ ನೋಡಿ, 40 ಪ್ಲಸ್
20 ಪ್ಲಸ್ 10 ಪ್ಲಸ್ 10 ಟೋಟಲಿ 80% ಏನಿದೆ ಖರ್ಚು ಮಾಡ್ತಿದ್ದಾರೆ ಅವರು. ಓಕೆ, 80% ಖರ್ಚು ಮಾಡ್ತಿದ್ದಾರೆ ಅಂದ್ರೆ ಎಕ್ಸ್ ಅನ್ನೋದನ್ನ ಸ್ಯಾಲರಿ ಅಂದ್ಕೊಂಡ್ರೆ, ಸೊ ನಾನೀಗ ಏನ್ ಅನ್ಕೋತೀನಿ, ಸ್ಯಾಲರಿ ಅಂದ್ರೆ ಈ ಮಂತ್ಲಿ ಸ್ಯಾಲರಿ ಅಲ್ವಾ ಕೇಳಿದ್ದವರು, ಮಂತ್ಲಿ ಸ್ಯಾಲರಿ ತಾನೆ, ತಿಂಗಳ ಸಂಬಳ ಎಷ್ಟು. ಓಕೆ, ಸ್ಯಾಲರಿ ಪರ್ ಮಂತ್ ನ ನಾನು ಎಕ್ಸ್ ಅಂದ್ಕೊಂಡ್ರೆ ಎಕ್ಸ್ ಮೈನಸ್ 80% ಆಫ್ ಎಕ್ಸ್, ಓಕೆ, ಈಸ್ ಈಕ್ವಲ್ ಟು 1500 ರೂಪಾಯಿ. ಕರೆಕ್ಟ್ ತಾನೆ? ಓಕೆ, ಇದು ಅವರ ಇನ್ಕಮ್. ಇದು ಇಷ್ಟು, ಈ ಇನ್ಕಮ್ ನ 80% ಆಲ್ರೆಡಿ ಖರ್ಚು ಮಾಡ್ತಿದ್ದಾರೆ. ಆ ಖರ್ಚಲ್ಲಿ ಉಳಿದಿರೋದೇ ಉಳಿತಾಯ ಅಲ್ವಾ? ಸೊ ಉಳಿತಾಯ ಯಾವಾಗ್ಲೂ ಏನಾಗಿರುತ್ತೆ, ನಮ್ದು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಓಕೆ, ಸೊ 80% ಎಕ್ಸ್ಪೆನ್ಸ್ ಅಂತ ಇದೆ ಇಲ್ಲಿ. ಸೊ ನಾನೇನ್ ಮಾಡ್ತೀನಿ, ಎಕ್ಸ್ ಮೈನಸ್ 80% ಆಫ್ ಎಕ್ಸ್, ಕರೆಕ್ಟಾ, ಈಸ್ ಈಕ್ವಲ್ ಟು 1500. ಮತ್ತೆ 100, ಈಗ 80x ಇದೆ, ಇದನ್ನ ಬೇಕಾದ್ರೆ ನೀವು ಏನ್ ಮಾಡಿ, 24 25 ಅಂದ್ರೆ 4x ಡಿವೈಡೆಡ್ ಬೈ 5 ಅಂತ ಆಯ್ತು. ಸೊ 5ನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ 5x ಮೈನಸ್ 4x ಆಗುತ್ತೆ. ಸೊ ಮೇಲ್ಗಡೆಗೆ ಆಕ್ಚುಲಿ ಉಳಿಯೋದು 1x, 5x ಮೈನಸ್ 4x ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 1500 ಆಯ್ತದು. 1500ನ 5ನ್ನ ಆ ಕಡೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಉಳ್ಕೊಂಡ್ಬಿಡುತ್ತೆ ನಮಗೆ. 5x ಮೈನಸ್ 4x ಇಸ್ ಎಕ್ಸ್. 15 5 75. ಓಕೆ, ಸೊ 7500 ಅಂತ ತಗೊಂಡ್ರೆ 7500 80% ಮಾಡಿದ್ರೆ ಅಂದ್ರೆ ಈ ಟೋಟಲ್ ಖರ್ಚಲ್ಲಿ ನಿಮಗೆ 1500 ರೂಪಾಯಿ ಉಳಿಯುತ್ತೆ. ಕರೆಕ್ಟ್ ತಾನೆ? ಸೊ ದಟ್ ಈಸ್ ದ ಸಿಂಪಲ್ ಆನ್ಸರ್. 7500 ಅನ್ನೋದು ಈ ಪ್ರಶ್ನೆ ಆನ್ಸರ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಂಪಲ್ ಆಗಿದೆ, ಆದ್ರೆ ಕೊಟ್ಟಿರೋ ಡೇಟಾನ ನೀವು ಇಕ್ವೇಶನ್ ಆಗಿ ಯಾವ ತರ ಕನ್ವರ್ಟ್ ಮಾಡ್ಕೋತೀರಾ ಅನ್ನೋದಷ್ಟೇ ನೀವು ಯೋಚನೆ ಮಾಡ್ಬೇಕಾಗಿರೋದು. ಅಂಡ್ ದಟ್ ಕಮ್ಸ್ ಬೈ ಪ್ರಾಕ್ಟೀಸ್. ಅದಕ್ಕೆ ನೀವು ಸಿಂಪಲ್ ಪ್ರಾಬ್ಲಮ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಓಕೆ, ಇದೊಂದು ಸ್ವಲ್ಪ ಮತ್ತೆ ವೇರಿಯೇಷನ್ ಮಾಡಿದ್ದಾರೆ ಇಲ್ಲಿಯೂ ಕೂಡ ನೋಡಿ. ಸುಜಾತ ಅವರು ತಮ್ಮ ಮಾಸಿಕ ಸಂಬಳದ 7% ಅಂದರೆ ಇಷ್ಟು, 7% ಅಂದ್ರೆ ಇಷ್ಟು ಅಂತ ಹೇಳ್ತಿದ್ದಾರೆ ಅವರು, ಅನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುತ್ತಾರೆ. ಓಕೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅದು. ಓಕೆ, ಅವರು ತಮ್ಮ ಮಾಸಿಕ ಸಂಬಳದ 18% ಅನ್ನು ಆರ್ ಡಿ, ಓಕೆ, ಇನ್ನೊಂದು ಆರ್ ಡಿ ಅಂದ್ರೆ ರಿಕರಿಂಗ್ ಡೆಪಾಸಿಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಇನ್ವೆಸ್ಟ್ಮೆಂಟ್, ಇದು ಇನ್ವೆಸ್ಟ್ಮೆಂಟ್. 5% ಅನ್ನು ಎನ್ ಎಸ್ ಸಿ ಅನ್ನೋದು ಕೂಡ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಂತ, ಅದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಅದು. ಓಕೆ, ಸೊ ಅದರಲ್ಲೂ ಒಂದು 5% ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಓಕೆ, ಹೂಡಿಕೆ ಮಾಡುತ್ತಾರೆ. ಸೊ 7%, 18% ಮತ್ತೆ 5%, ಒಟ್ಟು 30% ಹೂಡಿಕೆ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಿದ್ದಾರೆ. ಓಕೆ, ಹಾಗಾದ್ರೆ ಸುಜಾತ ಅವರು ಒಂದು ವರ್ಷದಲ್ಲಿ ಒಟ್ಟು ಎಷ್ಟು ಹಣವನ್ನು ಹೂಡಿಕೆ ಮಾಡುತ್ತಾರೆ? ನೋಡಿ, ಇಲ್ಲಿ ವರ್ಷ ಮತ್ತು ಮಾಸಿಕ, ಅದನ್ನ ಕೇರ್ಫುಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಮಾಸಿಕ ಸಂಬಳ ಅಂತ ಹೇಳ್ತಿದ್ದಾರೆ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ಓದಿ. ಮಾಸಿಕ ಸಂಬಳದ 7%, ಇಲ್ಲಿಯೂ ಕೂಡ ಅಷ್ಟೇ. ಈ 18% ಏನಿದೆ ಇದು ಮಾಸಿಕ ಸಂಬಳದ 18%. ಇದು ಕೂಡ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಏನಿದೆ 7%, 18%, 5% ಈ ಇನ್ವೆಸ್ಟ್ಮೆಂಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಓಕೆ, ಆದ್ರೆ ನಮಗೆ ಫೈನಲಿ ಕೇಳಿರೋದೇನು, ಒಂದು ವರ್ಷದಲ್ಲಿ ಎಷ್ಟು ಹಣ ಹೂಡಿಕೆ ಮಾಡ್ತಾರೆ ಅಂತ ಕೇಳಿದಾರೆ ಅವರು. ಅಂದ್ರೆ ನಾವು ಬಂದಿರೋ ಆನ್ಸರ್ ನ 12ರಿಂದ ಮಲ್ಟಿಪ್ಲೈ ಮಾಡಬೇಕು, ಅವಾಗ ನಮಗೆ ಮಂತ್ ಇಂದ ಇಯರ್ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ವಾ? ಸೊ ಮಾಸಿಕ ಸಂಬಳ, ಸ್ಯಾಲರಿ ಪರ್ ಮಂತ್ ನ ನಾನು ಎಕ್ಸ್ ಅನ್ಕೋತೀನಿ. ಓಕೆ, ಸ್ಯಾಲರಿ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ಕೊಂಡೆ ಅಂತ ತಿಳ್ಕೊಳ್ಳಿ. ಅವಾಗ ನಮಗೆ 7% ಆಫ್ ಎಕ್ಸ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ ಅವರು. 7% ಆಫ್ ಎಕ್ಸ್ ಅಂದ್ರೆ 2310 ಅಂತ ಹೇಳ್ತಿದ್ರೆ, 7% ನಾನು ಏನ್ ಮಾಡ್ತೀನಿ, 7/100 ಇಂಟು ಎಕ್ಸ್ ಅಂತ ಬರಿತೀನಿ. ದಟ್ ಈಸ್ 2310. ಓಕೆ, ಅಗೈನ್ 100 ನ ಆ ಕಡೆ ಹೋಯ್ತೀನಿ, 7x ಇರುತ್ತೆ ಇಲ್ಲಿ. ಓಕೆ, 7x is equal to 2310 and 100. ಓಕೆ, ಈ 7 ಇಂದ ಇದನ್ನ ಕ್ಯಾನ್ಸಲ್ ಮಾಡಕ್ಕಾದ್ರೆ ಮಾಡಿ, ಇಲ್ಲ 7 ನ ನೀವು ಡಿವಿಷನ್ ಮಾಡಿ ಕ್ಯಾನ್ಸಲ್ ಮಾಡ್ಬೋದು, ಅದು ಕೂಡ ಸೇಮ್ ಮೆಥಡ್ ಆಗುತ್ತೆ. ಓಕೆ, ಸೊ 7 ನಾನು ಈ ಕಡೆಯಿಂದ ಇಲ್ಲಿ ತಗೊಂಡೆ. 7 1 7 3 21, 2 ಉಳಿಯುತ್ತೆ, ಮತ್ತೆ 7 3 21. ಕರೆಕ್ಟಾ? ಸೊ 0 1 ಎಕ್ಸ್ಟ್ರಾ ಉಳಿಯುತ್ತೆ ಇಲ್ಲಿ. ಸೊ 33,000 ಏನಾಗುತ್ತೆ, ಇದು ಒಂದು
ಮಂತ್ಲಿ ಇನ್ಕಮ್ ಇದು. ಓಕೆ, ಸೊ ಎಕ್ಸ್ ಅನ್ನೋದನ್ನ ನಾವು ಮಂತ್ಲಿ ಇನ್ಕಮ್ ಅಂತ ತಗೊಂಡ್ವಿ. 33,000 ಅನ್ನೋದು ಒಂದು ತಿಂಗಳಿನ ಸ್ಯಾಲರಿ ಅಷ್ಟೇ. ಓಕೆ, ಬಟ್ ತಿಂಗಳಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್ ನ ಫಸ್ಟ್ ಕಂಡುಹಿಡ್ಕೋಬೇಕು ನಾವು. ಓಕೆ, ತಿಂಗಳಲ್ಲಿ ಮಾಡಿರೋ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಇಲ್ಲಿ 7%, ಇಲ್ಲಿ 18% ಮತ್ತೆ ಇಲ್ಲಿ 5%. ಓಕೆ, ಸೊ ನೋಡಿ, ಕೇರ್ಫುಲ್ ಆಗಿ ನೋಡಿ, ಇಲ್ಲಿ ನಾನು ಟೋಟಲ್ ಇನ್ವೆಸ್ಟ್ಮೆಂಟ್ ಅಂತ ಬರಿತೀನಿ. ಓಕೆ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದನ್ನ ಬರ್ಕೋಬೇಕು ಫಸ್ಟ್. 7% ಒಂದು, ಓಕೆ, 18% ಒಂದು, 5% ಒಂದು. ಸೊ ಟೋಟಲಿ 30% ಆಫ್ ಮಂತ್ಲಿ ಸ್ಯಾಲರಿ. ಈಗ ನನಗೆ ಮಂತ್ಲಿ ಸ್ಯಾಲರಿ ಎಷ್ಟಿದೆ, 33,000 ಇದೆ. ಓಕೆ, ಅದರದ್ದು 30% ನ ನಾವು ಫಸ್ಟ್ ಕಂಡು ಹಿಡ್ಕೋಬೇಕು. ಅದು ನಮ್ದು ಟೋಟಲ್ ಇನ್ವೆಸ್ಟ್ಮೆಂಟ್. ಅರ್ಥ ಆಯ್ತಲ್ವಾ? ಸೊ 30% ಆಫ್ 33,000 ಇದನ್ನ ಫಸ್ಟ್ ಕಂಡು ಹಿಡ್ಕೊಳ್ಳಿ. ಅದು ನಮಗೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೊಡುತ್ತೆ. ಓಕೆನಾ? ಸೊ 20 ಕ್ಯಾನ್ಸಲ್ ಮಾಡಿ, 30 ಇದನ್ನ ಮಾಡಿ 33. ಸೊ 33 ಮೂರ್ಲೆ 99 ಆಗುತ್ತೆ. 99 ಮುಂದೆ 20 ಅಂದ್ರೆ 9,900 ಏನಿದು ಪರ್ ಮಂತ್ ಇನ್ವೆಸ್ಟ್ಮೆಂಟ್. ಇದಕ್ಕೆ 12ರಿಂದ ಮಲ್ಟಿಪ್ಲೈ ಮಾಡಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ನಿಮ್ಗೆ. ಸೊ ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಲ್ವಾ ಅಲ್ಲಿ ಕೇಳಿರೋದವರು, ಒಂದು ವರ್ಷದಲ್ಲಿ ಎಷ್ಟು ಹಣ ಹೂಡಿಕೆ ಮಾಡ್ತಾರೆ ಅಂತ. ಸೊ ಇಯರ್ಲಿ ಇನ್ವೆಸ್ಟೆಡ್ ಏನ್ ಬೇಕು ಅಂದ್ರೆ ನೀವು 9,900ಗೆ 12ರಿಂದ ಮಲ್ಟಿಪ್ಲೈ ಮಾಡಿ. 12 0 0 12 9 108, 12 9 108 ಮತ್ತೆ 10 118. ಓಕೆ, ಸೊ 1,18,800 ರೂಪಾಯಿ. 1,18,800 ರೂಪಾಯಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ 13,500, ಅವರ ಮಾಸಿಕ ಖರ್ಚು 9,000 ಆಗಿತ್ತು. ಮುಂದಿನ ವರ್ಷದಲ್ಲಿ ಅವರ ಆದಾಯವು 14% ರಷ್ಟು ಮತ್ತು ಖರ್ಚು 7% ರಷ್ಟು ಹೆಚ್ಚಾದರೆ ಅವರ ಉಳಿತಾಯದಲ್ಲಿ ಶೇಕಡಾವಾರು ಎಷ್ಟು ಹೆಚ್ಚಳವಾಗುತ್ತದೆ? ಓಕೆ, ನೋಡಿ, ಒಂದ್ ಸ್ವಲ್ಪ ಡಿಫರೆಂಟ್ ಆಗಿದೆ ಈ ಪ್ರಶ್ನೆ. ಮಾಸಿಕ ಆದಾಯ 13,500, ಖರ್ಚು 9,000 ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಮಾಸಿಕ ಉಳಿತಾಯ ಎಷ್ಟು ಅಂತ ಕಂಡುಹಿಡಿಬಹುದಲ್ವಾ ನಾವು? ಇದು ಆದಾಯ, ಇದು ಖರ್ಚು. ಸೊ ಈ 13,500 9,000 ಮೈನಸ್ ಮಾಡಿ ಮಾಸಿಕ ಉಳಿತಾಯ ಎಷ್ಟು ಅಂತ ಸಿಗುತ್ತೆ ನಮಗೆ. ಸೊ ಮೊದಲು ಫಸ್ಟ್ ಏನ್ ಮಾಡ್ಬೇಕು ನೀವು, ಉಳಿತಾಯ ಎಷ್ಟು ಅನ್ನೋದನ್ನ ಮೊದಲು ಕಂಡುಹಿಡ್ಕೊಂಡ್ಬಿಡಿ. ಓಕೆ, ಉಳಿತಾಯ ಎಷ್ಟು? 13,500 ಮೈನಸ್ 9,000. ಇದು ಅವರ ಮಾಸಿಕ ಉಳಿತಾಯ. ಯಾವಾಗ? ಈ 14% 7% ಹೆಚ್ಚಾಗೋಕ್ಕಿಂತ ಮುಂಚೆ ಎಷ್ಟಿದೆ? 4,500. ಕರೆಕ್ಟಾ? 4,500 ರೂಪಾಯಿ ಉಳಿತಾಯ ಬಿಫೋರ್ ಇನ್ಕ್ರೀಸ್. ಓಕೆ, ನೆಕ್ಸ್ಟ್ ಇಯರ್ ಅಲ್ಲಿ ಏನಾಯ್ತು ಅಂದ್ರೆ 14% ಆದಾಯ ಹೆಚ್ಚಾಯ್ತು ಮತ್ತೆ 7% ಖರ್ಚು ಕೂಡ ಜಾಸ್ತಿ ಆಯ್ತು. ಸೊ ಈ ಎರಡೂ ವ್ಯಾಲ್ಯೂದು 14% ಆಡ್ ಮಾಡಿ ಇದಕ್ಕೆ ಆಡ್ ಮಾಡ್ಕೋಬೇಕು, 7% ನ ಇದಕ್ಕೆ ಆಡ್ ಮಾಡ್ಕೋಬೇಕು. ಓಕೆ, ಆ ನಂತರ ಬರೋ ಉಳಿತಾಯನು ಕಂಡುಹಿಡ್ಕೋಬೇಕು. ಈ ಉಳಿತಾಯ ಮತ್ತೆ ಆ ಉಳಿತಾಯನ ಕಂಪೇರ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ 13,500ರ 14%. ಸೊ ನಾನು ಏನ್ ಮಾಡ್ಬೇಕು ಈಗ ಹೇಳಿ? ಕನ್ವರ್ಟೆಡ್ ಉಳಿತಾಯ, ಹೆಚ್ಚಾಗಿರೋ ಉಳಿತಾಯ. ಓಕೆ, ಹೆಚ್ಚಿನ ಉಳಿತಾಯ ಅಂತ ಬರಿತೀನಿ ನಾನೀಗ. ಓಕೆ, ಹೆಚ್ಚಿನ ಉಳಿತಾಯ ಅಂದ್ರೆ ಏನ್ ಹೇಳಿ? ಈ ಖರ್ಚು ಮತ್ತೆ ಈ ಆದಾಯ ಮತ್ತು ಖರ್ಚು ಪರ್ಸೆಂಟೇಜ್ ಜಾಸ್ತಿ ಆದ್ಮೇಲೆ. ಓಕೆ, ಹೆಚ್ಚಿನ ಉಳಿತಾಯ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ? ಮೊದಲು ನಮ್ಮ ಹತ್ರ 13,500 ರೂಪಾಯಿ ಆಲ್ರೆಡಿ ಇದೆ. ಓಕೆ, ಇದ್ರ ಜೊತೆಗೆ 14% ಆಫ್ ಈ 13,500 ಇದನ್ನು ಸೇರಿಸ್ಬೇಕಾ? ಮೊದಲು 14% ಆಫ್ 13,500 ಇದೇನ್ ಹೇಳಿ? ಹೆಚ್ಚಿರೋ ವ್ಯಾಲ್ಯೂ ಇದು. ಕರೆಕ್ಟಾ? ಮೊದಲು ಇಷ್ಟಿತ್ತು, ಇದು ಹೆಚ್ಚಿರೋ ವ್ಯಾಲ್ಯೂ. ಅಂದ್ರೆ ಈ ಟೋಟಲ್ ಏನ್ ಬರುತ್ತೆ, ಇದು ಹೆಚ್ಚಿನ ಆದಾಯ. ಓಕೆ, ಹೆಚ್ಚಾಗಿರೋ ಆದಾಯ. ಅದೇ ತರ ಇದರಲ್ಲಿ ನಾವ್ ಏನ್ ಮಾಡ್ಬೇಕು? ಹೆಚ್ಚಾಗಿರೋ ಖರ್ಚನ್ನು ಕೂಡ ಕಳಿಬೇಕು. ಕರೆಕ್ಟಾ? ಸೊ ಮೊದಲು ಖರ್ಚಿದ್ದಿದ್ದು ಎಷ್ಟು? 9,000 ಖರ್ಚಿತ್ತು. ಪ್ಲಸ್ ಅದ್ರ ಜೊತೆಗೆ ಈಗ ಖರ್ಚು ಏನ್ ಸೇರ್ಕೋತಾ ಇದೆ ಅಂದ್ರೆ 7% ಸೇರ್ಕೋತಾ ಇದೆ. ಕರೆಕ್ಟಾ? 7% ಹೆಚ್ಚಿಗೆ ಖರ್ಚನ್ನ ಮಾಡ್ತಾ ಇದೀವಿ. ಸೊ 9,000ದ್ದು 7%. 9,007% ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ, ಇವೆರಡನ್ನು ಮೈನಸ್ ಮಾಡಿ. ಅವಾಗ ಹೆಚ್ಚಾಗಿರೋ ಉಳಿತಾಯ ಎಷ್ಟಾಯ್ತು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಸೊ 13,500ನ್ನ ಹಂಗೆ ಇಡ್ತೀನಿ ನಾನು. ಓಕೆ, ಪ್ಲಸ್ ಕ್ಯಾನ್ಸಲ್ ಮಾಡೋಕಾದ್ರೆ ಕ್ಯಾನ್ಸಲ್ ಮಾಡಿ. 2 0 2 0 ಕ್ಯಾನ್ಸಲ್ ಆಯ್ತು. 14 135 ಮಲ್ಟಿಪ್ಲೈ ಮಾಡಿ. 14 5 70,
ಓಕೆ 14 5 70 14 3 42 49 ಓಕೆ 9 ಆಯ್ತು ಇಲ್ಲಿ 14 ಒಂದ್ಲೆ 14 4 18 ಓಕೆ ಸೊ 1890 ಇದನ್ನ ಇದಕ್ಕೆ ಆಡ್ ಮಾಡ್ಬೇಕು ನೀವು ಓಕೆನಾ ಸೊ ಇದು ಏನಾಯ್ತು ಹೆಚ್ಚಿನ ಆದಾಯ ಇದು ಹೆಚ್ಚಿನ ಆದಾಯ ಇನ್ನು ಈ 2 0 ಕ್ಯಾನ್ಸಲ್ ಮಾಡಿ 7 9 63 ಸೊ 9630 ಕರೆಕ್ಟಾ ಇದು 630 ಆಗುತ್ತೆ ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ 9630 ಅಂತ ಸೊ ಇವೆರಡನ್ನು ಸಮ್ ಮಾಡಿ 9630 ಮೈನಸ್ ಮಾಡಿ ಅದರಲ್ಲಿ ಓಕೆ ಸೊ ಡೈರೆಕ್ಟ್ ಆಗಿ ಮಾಡ್ಬಿಡ್ಲಾ ಇದನ್ನ 13500 ಪ್ಲಸ್ 1890 ಇವೆರಡನ್ನು ಮೊದಲು ಕೂಡಿಸಿ ಓಕೆ 90 ಆಯ್ತು 8 5 13 5 15390 15390ರಲ್ಲಿ 9630 ನಾನು ಏನ್ ಮಾಡ್ತಾ ಇದ್ದೀನಿ ಮೈನಸ್ ಮಾಡ್ತಾ ಇದ್ದೀನಿ ಓಕೆನಾ 9630 ಸೊ ಮೈನಸ್ ಮಾಡಿ 6 ಉಳಿಯುತ್ತೆ ಇಲ್ಲಿ 13ರಲ್ಲಿ 6 ಹೋದ್ರೆ 7 ಅಂಡ್ 15ರಲ್ಲಿ 10 ಹೋದ್ರೆ 5 ಓಕೆ 0 5760 5760 ಇದು ನಮಗೆ ಹೆಚ್ಚಿನ ಆದಾಯದ ಮೇಲೆ ಅಥವಾ ಹೆಚ್ಚಿನ ಖರ್ಚಿನ ಮೇಲೆ ಆಗಿರುವಂತ ಹೆಚ್ಚಿನ ಉಳಿತಾಯ ಓಕೆ ಸೊ ಹೆಚ್ಚಾಗೋಕ್ಕಿಂತ ಮುಂಚೆ ಸ್ಯಾಲರಿ ಹೆಚ್ಚಾಗೋಕ್ಕಿಂತ ಮುಂಚೆ ಮತ್ತೆ ಖರ್ಚು ಹೆಚ್ಚಾಗೋಕ್ಕಿಂತ ಮುಂಚೆ ನಮಗೆ 4500 ರೂಪಾಯಿ ಉಳಿತಾಯ ಆಗ್ತಾ ಇತ್ತು ಇವಾಗ 5760 ಉಳಿತಾಯ ಆಗ್ತಾ ಇದೆ ಸೊ ಉಳಿತಾಯದಲ್ಲಿ ಆಗಿರೋ ಹೆಚ್ಚಳ ಎಷ್ಟು ಅಂತ ಫಸ್ಟ್ ಕಂಡುಹಿಡ್ಕೋಬೇಕು ಅದು 100ಕ್ಕೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ಅದೇ ಇಲ್ಲಿ ಕೇಳಿರೋದವರು ಉಳಿತಾಯದಲ್ಲಿ ಶೇಕಡಾವಾರು ಎಷ್ಟು ಹೆಚ್ಚಳವಾಗುತ್ತದೆ ಅಂತ ಸೊ ಟೋಟಲ್ ವ್ಯಾಲ್ಯೂ ಮೊದಲು ಉಳಿತಾಯದಲ್ಲಿ ಎಷ್ಟು ಹೆಚ್ಚಳ ಆಯ್ತು ಅನ್ನೋದನ್ನ ಮೊದಲು ಕಂಡುಹಿಡಿಯೋಣ ಓಕೆ ಉಳಿತಾಯದ ಹೆಚ್ಚಳ ನಾನು ಇಲ್ಲಿ ಬರ್ದಿರ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ ಉಳಿತಾಯದ ಹೆಚ್ಚಳ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ನಾವು ಫಸ್ಟ್ 5760ರಲ್ಲಿ 4,500 ಮೈನಸ್ ಮಾಡಿ ಓಕೆ ಸೊ 5760 ಮೈನಸ್ 4,500 ರೂಪಾಯಿ ಮೈನಸ್ ಮಾಡಿ ಇದರಲ್ಲಿ ಎಷ್ಟಾಗತ್ತೆ 1,260 ರೂಪಾಯಿ ಬರುತ್ತೆ ಓಕೆನಾ 1,260 ರೂಪಾಯಿ 1,260 ರೂಪಾಯಿ ಉಳಿತಾಯದಲ್ಲಾಗಿರೋ ಒಟ್ಟು ಹೆಚ್ಚಳ ಓಕೆ 100ಕ್ಕೆ ಎಷ್ಟು ಆಯ್ತು ಅನ್ನೋದನ್ನ ಕಂಡುಹಿಡ್ಕೋಬೇಕು ಓಕೆ ಸೊ ಪ್ರತಿಶತ ಹೆಚ್ಚಳ ಎಷ್ಟು ಅನ್ನೋದು ಬೇಕಲ್ವಾ ನಮಗೆ ಪ್ರತಿಶತ ಹೆಚ್ಚಳ ಯಾವಾಗ್ಲೂ ನಾವು ಯಾವ ತರ ಕಂಡುಹಿಡ್ಕೋತೀವಿ ಅಂತಂದ್ರೆ 4,500ಕ್ಕೆ 1,260 ಹೆಚ್ಚಾಗಿದೆ ಅಂದ್ರೆ 100ಕ್ಕೆ ಎಷ್ಟು ಅಂತ ಸೊ ಅದನ್ನ ಯೂಶುವಲಿ ಯಾವ ತರ ಬರ್ಕೋತೀವಿ 4,500ಕ್ಕೆ 1,260 ಹೆಚ್ಚಾಗಿದೆ ಅಲ್ವಾ ಸೊ 100ಕ್ಕೆ ಎಷ್ಟಾಯ್ತು ಅನ್ನೋದನ್ನ ಈ ತರ ಬರ್ಕೊಳ್ಳಿ ಓಕೆ ಕ್ಯಾನ್ಸಲ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಡೈರೆಕ್ಟ್ ಆಗಿ ಅಲ್ವಾ ಸೊ 9 5 45 9 1 9 3 ಉಳಿಯುತ್ತೆ 9 4 36 ಕರೆಕ್ಟಾ ಸೊ 0 140/5 ಇದೆ ಇದು 140/5ನ್ನ ಮತ್ತೆ ಕ್ಯಾನ್ಸಲ್ ಮಾಡಬಹುದು ನೀವು ಒಂದ್ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗಬಹುದು ನಿಮಗೆ ಓಕೆ ಸೊ ಈ ಕಡೆ ಬರ್ದಿರ್ತೀನಿ ಇದನ್ನ ಇದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಏನಿದು ಪರ್ಸೆಂಟೇಜ್ ಹೆಚ್ಚಳ ಓಕೆ ಫೈನಲ್ ಆನ್ಸರ್ ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನಾವು ಪರ್ಸೆಂಟೇಜ್ ಹೆಚ್ಚಳ ಎಷ್ಟು ಅಂತ 5 1 5 5 2 10 4 ಉಳಿಯುತ್ತೆ 5 8 40 ಸೊ ಎಷ್ಟು ಒಟ್ಟು ಎಷ್ಟು ಉಳ್ಕೊಂತಿಲ್ಲಿ 28 ಸೊ 28% ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಿದ್ದು ಪರ್ಸೆಂಟೇಜ್ ಇದು ನೆನಪಿರ್ಲಿ 28% ಒಟ್ಟು ಉಳಿತಾಯದಲ್ಲಿ ಹೆಚ್ಚಳ ಆಯ್ತು ಓಕೆ ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ 28%. ಅರ್ಥ ಆಯ್ತಲ್ವಾ ನಿಮಗೆ ಸೊ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇವೆಲ್ಲಾ ಪ್ರಾಬ್ಲಮ್ಸ್ ನಿಮಗೆ ಸ್ಯಾಲರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾತ್ರ ಇರೋದಿಲ್ಲ ಓಕೆನಾ ಇದೊಂದು ಸ್ವಲ್ಪ ಜೆನೆರಿಕ್ ಟೈಪ್ ಆಫ್ ಕ್ವಶನ್ ಇದ್ದಂಗಿದೆ ಓದ್ಕೊಳ್ಳಿ ಕೇರ್ಫುಲ್ ಆಗಿ ಒಬ್ಬ ವ್ಯಕ್ತಿಯ ಸಂಬಳವನ್ನು 10% ಕಡಿಮೆ ಮಾಡಲಾಗಿದೆ ಓಕೆ 10% ಕಡಿಮೆ ಮಾಡಲಾಗಿದೆ ಕಡಿತಗೊಂಡ ಸಂಬಳವನ್ನು ಪುನಃ ಅವರ ಮೂಲ ಸಂಬಳಕ್ಕೆ ಸಮನಾಗಿಸಲು ಕಡಿತಗೊಂಡ ಸಂಬಳವನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕು ಅಂತ ಕೇಳ್ತಿದ್ದಾರೆ ಓಕೆ ಸ್ಯಾಲರಿನ 10% ಡಿಕ್ರೀಸ್ ಮಾಡಿದ್ದಾರೆ ಡಿಕ್ರೀಸ್ಡ್ ಸ್ಯಾಲರಿ ಮೇಲೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಅದು ಒರಿಜಿನಲ್ ಸ್ಯಾಲರಿಗೆ ಈಕ್ವಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಅವರು ಓಕೆ ಸೊ ಇಲ್ಲಿ ಸ್ಯಾಲರಿ ಎಷ್ಟು ಅಂತ ನಮಗೆ ಕೊಟ್ಟಿಲ್ಲ ಅದಕ್ಕೆ ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಆ ಸ್ಯಾಲರಿನ 100 ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ರೆ ವೆರಿ ಈಸಿಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ಓಕೆನಾ ಸೊ ಈಗ ನಾನು ಸ್ಯಾಲರಿನ 100 ರೂಪಾಯಿ ಅಂತ ಸ್ಟಾರ್ಟ್ ಮಾಡ್ತೀನಿ ನಮ್ಗೆ ಬೇಕಾಗಿರೋದು ಶೇಕಡ ಎಷ್ಟು ಅಂತ ಕೇಳ್ತಿದಾರಲ್ವಾ ಸೊ 100ಕ್ಕೆ ಅಂತಾನೆ ಲೆಕ್ಕನ ಕನ್ವರ್ಟ್ ಮಾಡ್ಕೋಬಹುದು ನಾವು ಅಲ್ವಾ ಸೊ ಸ್ಯಾಲರಿ ಇಸ್ ಈಕ್ವಲ್ ಟು 100 ರೂಪಾಯಿ ಅಂತ ಹೇಳ್ತೀನಿ ನಾನು ಓಕೆ ಸೊ 10% ಕಡಿಮೆ ಆಯ್ತಾ 10% ಕಡಿಮೆ ಆಯ್ತು ಅಂತಂದ್ರೆ
100ರಲ್ಲಿ 10% ಮೈನಸ್ ಮಾಡಿ. ಸೊ ಟೋಟಲ್ ಸ್ಯಾಲರಿ ನಮಗೆ ಈಗಿರೋದೆಷ್ಟು 90 ರೂಪಾಯಿ ಅಂತ. ಈ 90 ರೂಪಾಯಿಗೆ 10 ರೂಪಾಯಿ ಜಾಸ್ತಿ ಮಾಡಿದ್ರೆ 100 ರೂಪಾಯಿ ಆಗುತ್ತಲ್ವಾ? ಕರೆಕ್ಟ್ ತಾನೆ? 90 ರೂಪಾಯಿಗೆ 10 ರೂಪಾಯಿ ಸೇರಿಸಿದ್ರೆ 100 ರೂಪಾಯಿ ಆಗತ್ತೆ. ಓಕೆ, ಹಂಗಂತ 10% ಇನ್ಕ್ರೀಸ್ ಅಂತ ಹೇಳ್ಬೇಡಿ. 10% ಅಂದ್ರೆ 90 ರೂಪಾಯಿ 10% 9 ರೂಪಾಯಿ ಆಗತ್ತೆ. ಟೋಟಲಿ 99 ಆಯ್ತು. ಬಟ್ ಅದು 100 ಆಗ್ಬೇಕು ನಮ್ಗೆ. ಓಕೆನಾ? ಸೊ 90ಕ್ಕೆ ನೋಡಿ, ವೆರಿ ವೆರಿ ಸಿಂಪಲ್ ಲಾಜಿಕ್ ಇಲ್ಲಿ. ಇದನ್ನ ನಾನು ಯಾವ ತರ ಬರಿತೀನಿ ಅಂದ್ರೆ 90ಕ್ಕೆ 10 ರೂಪಾಯಿ ಸೇರಿಸಿದ್ರೆ ಅದು ಈಕ್ವಲ್ ಆಗತ್ತೆ. ಕರೆಕ್ಟಾ? ಹಂಗಾದ್ರೆ 100ಕ್ಕೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು ನಾವು ಅಷ್ಟೇ. ಓಕೆ, ಇಲ್ಲಿ ಶೇಕಡ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಸೊ 100ಕ್ಕೆ ಎಷ್ಟು ಪ್ರತಿಶತ ಆಗತ್ತೆ? ಇದು ಪ್ರತಿಶತ ಎಷ್ಟು? ಸೊ ಏನ್ ಮಾಡ್ಬೇಕು? 100 ಇಂಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಮತ್ತೆ ಇದರಿಂದ ಡಿವೈಡ್ ಮಾಡಿ. 90ಕ್ಕೆ 10 ರೂಪಾಯಿ ಸೇರಿಸಬೇಕು. ಹಂಗಾದ್ರೆ 100 ಇದ್ರೆ ಅದು ಎಷ್ಟು ಸೇರಿಸಬೇಕು ಅಂತ ಕೇಳ್ತಿದ್ದಾರೆ ಅವರು. ಓಕೆನಾ? ಸೊ ಈಗ 100 ಇಂಟು 10 ಡಿವೈಡೆಡ್ ಬೈ 90 ಇಷ್ಟೇ ಇರೋದು ಇಲ್ಲಿ. ಓಕೆನಾ? ಸೊ 1 0 ಕ್ಯಾನ್ಸಲ್ ಮಾಡಿ. 9 ಇದನ್ನ ನಿಮಗೆ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಿಗಲ್ಲ ಇದ್ರದ್ದು. ಇದನ್ನ ಭಾಗಲಬ್ಧ ಏನ್ ಲಾಜಿಕ್ ಇದೆಯಲ್ಲ ಆ ತರ ಮಾಡ್ಬೇಕು. ಓಕೆ, ಸೊ 9 ಒಂದ್ಲೆ 9 ಇಲ್ಲಿ 9 ಅಥವಾ 11 9ಲೆ 99 ಡೈರೆಕ್ಟ್ ಆಗಿ ಇಡ್ಬಹುದು. ಇಲ್ಲಿ 11 9ಲೆ 99 ಒಂದು ಶೇಷ ಉಳಿಯುತ್ತೆ. ಸೊ ಪಾಯಿಂಟ್ ಕೊಡಬೇಡಿ. ಅದನ್ನ ನೀವು ಯಾವ ತರ ಬರಿಬೇಕು? ಇದನ್ನ 11 ಅದು ಒಂದು ಭಾಗಲಬ್ಧ ಸಂಖ್ಯೆ. ಓಕೆ, ಅಂಡ್ 11 1 9 ಪ್ರತಿಶತ ಇದೆ ಇದರ ವ್ಯಾಲ್ಯೂ. ಓಕೆ, ಸೊ 11 1 9 ಪ್ರತಿಶತ. ಇದನ್ನ ನೀವು ಬೇಕಾದ್ರೆ ನೆನ್ಪಿಟ್ಕೋಬಹುದು. ಯಾಕಂದ್ರೆ ಇದೊಂದು ಜೆನೆರಿಕ್ ಟೈಪ್ ಆಫ್ ಕ್ವಶನ್. ಯಾವುದೇ ಸ್ಯಾಲರಿನಲ್ಲಿ 10% ಡಿಕ್ರೀಸ್ ಮಾಡಿ ವಾಪಸ್ಸು ಅದೇ ಸ್ಯಾಲರಿನ ಮತ್ತೆ ಮ್ಯಾಚ್ ಮಾಡ್ಬೇಕಾಯ್ತು ಅಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಬೇಕು? 11 1 9 ಪ್ರತಿಶತ ಇನ್ಕ್ರೀಸ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ ದಿಸ್ ಇಸ್ ಸಮ್ ಕೈಂಡ್ ಆಫ್ ಎ ಜೆನೆರಿಕ್ ಟೈಪ್ ಆಫ್ ಕ್ವಶನ್. ಓಕೆ, ಸೊ ಒಂದ್ ಸ್ವಲ್ಪ ಬೇರೆ ತರ ಪ್ರಶ್ನೆ ನೋಡೋಣ ಈಗ. ಆಶಾ ಅವರ ಮಾಸಿಕ ಆದಾಯವು ದೀಪಕ್ ಅವರ ಮಾಸಿಕ ಆದಾಯದ 60%. ನೋಡಿ, ಇಲ್ಲಿ ಮೂರು ಡಿಫ್ರೆಂಟ್ ಡೇಟಾ ಇದೆ. ಆಶಾ ಅವರ ಮಾಸಿಕ ಆದಾಯವು ದೀಪಕ್ ಅವರ ಮಾಸಿಕ ಆದಾಯದ 60% ಮತ್ತು ಮಾಯಾ ಅವರ ಮಾಸಿಕ ಆದಾಯದ 120% ಆಗಿದೆ. ದೀಪಕ್ ಅವರ ಮಾಸಿಕ ಆದಾಯ ಕೊಟ್ಟಿದ್ದಾರೆ, ಅವರು ಅದರ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ 78,000 ಆಗಿದೆ. ಓಕೆ, 78,000 ಆಗಿದ್ದಾರೆ. ಮಾಯಾ ಅವರ ಮಾಸಿಕ ಆದಾಯ ಎಷ್ಟು? ಓಕೆ, ಮಂತ್ಲಿ ಸ್ಯಾಲರಿ ಕಂಡುಹಿಡಿಯೋದಿದೆ. ಈ ಕೊಟ್ಟಿರೋ ಏನ್ ಪ್ರಾಬ್ಲಮ್ ಇದೆ ಅದನ್ನ ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿಯಾಗೆ ಇರುತ್ತೆ. ಓಕೆ, ಆಶಾ ಅವರ ಮಾಸಿಕ ಆದಾಯ. ಸೊ ನಾನು ಇಲ್ಲಿ ಆಶಾ ಅಂತ ಬರೀತೀನಿ. ನೋಡಿ ಯಾವ ತರ ಕನ್ವರ್ಟ್ ಮಾಡ್ಕೋತೀನಿ. ಆಶಾ ಸ್ಯಾಲರಿ ಮಾಸಿಕ ಆದಾಯ, ಇದು ಆಶಾ ಸ್ಯಾಲರಿ ಈಸ್ ಈಕ್ವಲ್ ಟು ಅವ್ರ ಏನ್ ಹೇಳ್ತಿದ್ದಾರೆ? ದೀಪಕ್ ಅವರ ಮಾಸಿಕ ಆದಾಯದ 60% ಅಂತ. ಕರೆಕ್ಟ್ ತಾನೆ? ಓಕೆ, ಸೊ 60% ಆಫ್ ದೀಪಕ್ ಸ್ಯಾಲರಿ. ಕರೆಕ್ಟಾ? ಈಗ ನಮಗೆ ಈ ಲೈನ್ ಓದೋ ತನಕ ನಮಗೆ ಇಷ್ಟೇ ಗೊತ್ತಿದೆ, ಅಷ್ಟನ್ನೇ ಬರ್ಕೊಳ್ಳೋಣ ಹಂಗೆ. ಓಕೆ, ಆಶಾ ಸ್ಯಾಲರಿ ಈಸ್ ಈಕ್ವಲ್ ಟು 60% ಆಫ್ ದೀಪಕ್ ಸ್ಯಾಲರಿ. ಕರೆಕ್ಟಾ? ಓಕೆ, ಆ ನಂತರ ಮತ್ತು ಅಂದಿದ್ದಾರೆ ಅಂದ್ರೆ ಆಶಾ ಸ್ಯಾಲರಿನೇ ಮತ್ತೆ ಮಾಯಾ ಅವರ ಮಾಸಿಕ ಆದಾಯದ 120% ಆಗಿದೆ. ಓಕೆನಾ? ಅಂದ್ರೆ ಇದೇ ಸೇಮ್ ಆಶಾ ಸ್ಯಾಲರಿ ಇನ್ನೊಂದಕ್ಕೆ ಇಕ್ವೇಟ್ ಆಗುತ್ತೆ. ಅದೇನು ಅಂದ್ರೆ 120% ಆಫ್ ಯಾವ ನೇಮ್ ಏನು? ಮಾಯಾ. ಓಕೆ, ಮಾಯಾ ಸ್ಯಾಲರಿ 120% ಆಗುತ್ತೆ. ಅಂಡ್ ಡೈರೆಕ್ಟ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ? ದೀಪಕ್ ಅವರ ಮಾಸಿಕ ಆದಾಯ, ಇಲ್ಲಿ ನೋಡಿ, ದೀಪಕ್ ಅವರ ಮಾಸಿಕ ಆದಾಯ ಎಷ್ಟು? 78,000 ಅಂತ ಕೊಟ್ಟಿದ್ದಾರೆ. ಸೊ ಒಂದು ವ್ಯಾಲ್ಯೂ ನಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿ. ಅದೇನು? ದೀಪಕ್ ಸ್ಯಾಲರಿ 78,000 ಪರ್ ಮಂತ್ ಇದೆ. 78,000 ಪರ್ ಮಂತ್ ಇದೆ. ಸೊ ಈ ಒಂದು ವ್ಯಾಲ್ಯೂನ ಇಟ್ಕೊಂಡು ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಶಾ ಸ್ಯಾಲರಿ ಸಿಗುತ್ತೆ. ಓಕೆ, ಅಂಡ್ ದಟ್ ಈಸ್ ಈಕ್ವಲ್ ಟು ಆಶಾ ಸ್ಯಾಲರಿ 120% ಆಫ್ ಮಾಯಾ ಸ್ಯಾಲರಿ ಇದೆ. ಕರೆಕ್ಟಾ? ಸೊ 120% ಆಫ್ ಮಾಯಾ ಸ್ಯಾಲರಿ ಇಸ್ ಈಕ್ವಲ್ ಟು ಆಶಾ ಸ್ಯಾಲರಿ ಅಂತ ಇಕ್ವೇಟ್ ಮಾಡಿದ್ರೆ ಕೊನೆಗೆ ನಮಗೆ ಬೇಕಾಗಿರೋದು ಮಾಯಾ ಅವರ ಮಾಸಿಕ ಆದಾಯ, ಮಾಯಾಸ್ ಮಂತ್ಲಿ ಸ್ಯಾಲರಿ ಬೇಕಾಗಿದೆ ನಮಗೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಈ ದೀಪಕ್ ಸ್ಯಾಲರಿದು 78,000 ಇದೆ, ಅದರ 60% ತಕೊಳ್ಳಿ. ಆಶಾ ಸ್ಯಾಲರಿ ಮೊದಲು ಫೈಂಡ್ ಔಟ್ ಮಾಡಿ. ಓಕೆನಾ? ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಏನೀಗ? ಆಶಾ ಸ್ಯಾಲರಿ ಈಸ್ ಈಕ್ವಲ್ ಟು 60% ಆಫ್ 78,000. ಕರೆಕ್ಟಾ? 60% ಆಫ್ 78,000 ನಮಗೆ ಆಶಾ ಸ್ಯಾಲರಿ ಸಿಕ್ಬಿಡುತ್ತೆ ಡೈರೆಕ್ಟ್ ಆಗಿ.
ಓಕೆ 2 0 ಕ್ಯಾನ್ಸಲ್ ಮಾಡಿ 2 0 ಸೈಡಿಗೆ ಇಟ್ಟು 6 8 48 ಓಕೆ ಸೊ 6 7 42 46 ಓಕೆ 2 0 ನಂತರ ಇಟ್ಬಿಡಿ ಸೊ 46,800 ಇದೇನು ಆಶಾ ಸ್ಯಾಲರಿ ಕರೆಕ್ಟಾ ಆಶಾ ಸ್ಯಾಲರಿ ಮಂತ್ಲಿ ಸ್ಯಾಲರಿ ಇದು ಓಕೆ ಸೊ ಈ ಆಶಾ ಸ್ಯಾಲರಿ ಇಟ್ಕೊಂಡು ನಾವು ಎರಡನೇ ಇಕ್ವೇಶನ್ ಬರೋಣ ಈಗ ನಾವು ಫಸ್ಟ್ ಇಕ್ವೇಶನ್ ಇಂದ ನಾವು ಏನ್ ಮಾಡಿದ್ವಿ ಆಶಾ ಸ್ಯಾಲರಿ ಫೈಂಡ್ ಔಟ್ ಮಾಡಿದ್ವಿ ಬಿಕಾಸ್ ದೀಪಕ್ ಸ್ಯಾಲರಿ ನಮಗೆ ಡೈರೆಕ್ಟ್ ಆಗಿದೆ ಈಗ ಇದೇ ಆಶಾ ಸ್ಯಾಲರಿ ದಿಸ್ ಈಸ್ ಈಕ್ವಲ್ ಟು 120% ಆಫ್ ಮಾಯಾ ಸ್ಯಾಲರಿ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ನಾನು ಇಲ್ಲಿ 120% ಡೈರೆಕ್ಟ್ ಆಗಿ ಬರ್ದ್ಬಿಡ್ಲಾ 120% ಆಫ್ ಮಾಯಾ ಸ್ಯಾಲರಿ ಓಕೆ ಮಾಯಾ ಸ್ಯಾಲರಿ ಬೇಕಾಗಿರೋದು ಇದೆ ಅಲ್ವಾ ಮಾಯಾ ಸ್ಯಾಲರಿ ಈಸ್ ಈಕ್ವಲ್ ಟು ಏನು 46,800 ಯಾಕಂದ್ರೆ ಆಶಾ ಸ್ಯಾಲರಿ ದಟ್ ಈಸ್ ಈಕ್ವಲ್ ಟು 120% ಆಫ್ ಮಾಯಾ ಸ್ಯಾಲರಿ ಅಂತ ಹೇಳ್ತಿದ್ದಾರೆ ಸೊ 46,800 ಅಂತ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು 46,800 ಆಯ್ತು ಇಷ್ಟೇ ಮಾಯಾ ವ್ಯಾಲ್ಯೂ ಈಗ ನಮ್ಗೆ ಬೇಕು ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ 26 120 25 ಡೈರೆಕ್ಟ್ ಕ್ಯಾನ್ಸಲ್ ಮಾಡಬಹುದು 5 ಮಲ್ಟಿಪ್ಲೈ ಮಾಡಿ 6 ರಿಂದ ಡಿವೈಡ್ ಮಾಡಿ ಅದನ್ನ ನಮಗೆ ಡೈರೆಕ್ಟ್ ಆಗಿ ಇದು ಮಾಯಾ ಅಂದ್ರೆ ಮಾಯಾ ಸ್ಯಾಲರಿನೇ ಇದು ಓಕೆ ಮಾಯಾ ಸ್ಯಾಲರಿ ಈಸ್ ಈಕ್ವಲ್ ಟು 46,800 ಮಲ್ಟಿಪ್ಲೈಡ್ ಬೈ 5 ಈ 5 ಈ ಕಡೆ ಮಲ್ಟಿಪ್ಲೈ ಮಾಡಿ 6 ರಿಂದ ಡಿವೈಡ್ ಮಾಡ್ತಾ ಇದೀನಿ 6 ರಿಂದ ಕ್ಯಾನ್ಸಲ್ ಮಾಡಕ್ಕಾಗುತ್ತೆ ಮಾಡಿ ಇದನ್ನ 6 1 6 6 7 42 4 ಉಳಿಯುತ್ತೆ 6 8 48 ಕರೆಕ್ಟಾ 2 0 ಮುಂದೆ ಸೊ 78 5 ಮಲ್ಟಿಪ್ಲೈ ಮಾಡಿ 8 5 40 8 5 40 ಇಲ್ಲಿ 4 ಬರುತ್ತೆ 5 7 35 39 ಓಕೆ ಮುಂದೆ 2 0 ಸೊ ಟೋಟಲ್ ಮಾಯಾಸ್ ಸ್ಯಾಲರಿ ಈಸ್ 39,000 ಆನ್ಸರ್ ಇದ್ರೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅರ್ಥ ಆಯ್ತಾ ನಿಮಗೆ ಸೊ ಪ್ರಾಬ್ಲಮ್ ನಾವು ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಉಳಿದ ಎಲ್ಲಾ ಸ್ಟೇಟ್ಮೆಂಟ್ ಸಾಲ್ವ್ ಮಾಡ್ತಾ ಬರ್ಬೋದು ನಿಮಗೆ ಏನೇ ಕೇಳಿದ್ರು ಈ ತರದ ಪ್ರಾಬ್ಲಮ್ ನ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಈಸಿಲಿ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಓಕೆ ಸೊ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಅಲ್ಲಿಯೂ ಕೂಡ ಸ್ಟೇಟ್ಮೆಂಟ್ ಕನ್ವರ್ಷನ್ ಈಸ್ ಇಂಪಾರ್ಟೆಂಟ್ ಆಗುತ್ತೆ ಓಕೆ ರಾಜು ಅವರ ಮಾಸಿಕ ಸಂಬಳವು ಅನೂಜ್ ಅವರ ಮಾಸಿಕ ಸಂಬಳಕ್ಕಿಂತ 20% ಹೆಚ್ಚು ಓಕೆ ರವಿ ಅವರ ಮಾಸಿಕ ಸಂಬಳವು ಅನೂಜ್ ಅವರ ಮಾಸಿಕ ಸಂಬಳಕ್ಕಿಂತ 1,500 ಹೆಚ್ಚು ಅಲ್ಲಿ ಪ್ರತಿಶತದಲ್ಲಿ ಹೆಚ್ಚು ಅಂದಿದ್ದಾರೆ ಇಲ್ಲಿ ವ್ಯಾಲ್ಯೂನೇ ಹೆಚ್ಚು ಅಂತ ಕೊಟ್ಟಿದ್ದಾರೆ ಓಕೆ ರಾಜು ರವಿ ಮತ್ತು ಅನೂಜ್ ಅವರ ವಾರ್ಷಿಕ ಸಂಬಳಗಳ ಮೊತ್ತ ಇಷ್ಟು ಅಂದ್ರೆ 3 ಜನರ ವಾರ್ಷಿಕ ಸಂಬಳಗಳ ಮೊತ್ತನೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ಎಷ್ಟು 3,25,200 ಆಗಿದ್ದರೆ ರಾಜು ಮತ್ತು ಅನೂಜ್ ಅವರ ಮಾಸಿಕ ಸಂಬಳಗಳ ಮೊತ್ತ ಎಷ್ಟು ಅನ್ನೋದನ್ನ ಕಂಡುಹಿಡಿಯಿರಿ ಅಂದಿದ್ದಾರೆ ನೀವು ಇಲ್ಲಿ ಕೇರ್ಫುಲ್ ಆಗಿ ನೋಡ್ಕೋಬೇಕು ಏನಂದ್ರೆ ರಾಜು ರವಿ ಮತ್ತು ಅನೂಜ್ ಅವರ ಸಂಬಳಗಳ ಮೊತ್ತ ಕೊಟ್ಟಿದ್ದಾರೆ ಆದ್ರೆ ಆ ಸಂಬಳಗಳ ಮೊತ್ತ ವಾರ್ಷಿಕ ಸಂಬಳಗಳ ಮೊತ್ತ ಇದೆ ಅದು ಓಕೆ ಆದ್ರೆ ಕೊಟ್ಟಿರೋ ಉಳಿದಿದ್ದ ಎಲ್ಲಾ ಡೇಟಾನು ನೋಡಿ ಮಾಸಿಕ ಸಂಬಳ ಅಂತ ಕೊಟ್ಟಿದ್ದಾರೆ ಮಾಸಿಕ ಸಂಬಳ ಅಂತಾನೆ ಕೊಟ್ಟಿದ್ದಾರೆ ಸೊ ಉಳಿದಿರೋ ಎಲ್ಲಾ ಡೇಟಾನು ಮಾಸಿಕ ಸಂಬಳ ಅಂತ ಇದೆ ಆದ್ರೆ ಒಂದೇ ಒಂದು ವೇರಿಯೇಷನ್ ಇದೆ ಇಲ್ಲಿ ವಾರ್ಷಿಕ ಸಂಬಳಗಳ ಮೊತ್ತ 3,25,000 3 ಜನರದು ಅರ್ಥ ಆಯ್ತಲ್ವಾ ಸೊ ಕೊನೆಗೆ ಬೇಕಾಗಿರೋದು ಏನು ಅಂದ್ರೆ ರಾಜು ಮತ್ತು ಅನೂಜ್ ಅವರ ಮಾಸಿಕ ಸಂಬಳಗಳ ಮೊತ್ತ ಅಷ್ಟೇ ಬೇಕು ನಮಗೆ ಅರ್ಥ ಆಯ್ತಲ್ವಾ ಸೊ ಇಲ್ಲಿ ಕೊಟ್ಟಿರೋ ಅನ್ಯುವಲ್ ಸ್ಯಾಲರಿ ಮತ್ತೆ ಮಂತ್ಲಿ ಸ್ಯಾಲರಿನ ಕನ್ವರ್ಷನ್ ಮಾಡೋದ್ರಲ್ಲಿ ಯಾವುದೇ ಮಿಸ್ಟೇಕ್ ಮಾಡಬೇಡಿ ಸೊ ಇದನ್ನ ನಾವು ಇಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬಹುದು ಅಂತ ನೋಡಿ ರಾಜು ಅವರ ಮಾಸಿಕ ಸಂಬಳವು ಅನೂಜ್ ಅವರ ಮಾಸಿಕ ಸಂಬಳಕ್ಕಿಂತ 20% ಹೆಚ್ಚು ಅಂತಿದ್ದಾರೆ ಅಂದ್ರೆ ಇಲ್ಲಿ ಅನೂಜ್ ಸ್ಯಾಲರಿ ನಮಗೆ ಗೊತ್ತಿಲ್ಲ ಅದೇ ರೀತಿ ರವಿ ಅವರ ಮಾಸಿಕ ಸಂಬಳವು ಮತ್ತೆ ಇಲ್ಲಿ ಅನೂಜ್ ಅಂತಾನೆ ಬರ್ತಾ ಇದೆ ಓಕೆ ಅನೂಜ್ ಅವರ ಮಾಸಿಕ ಸಂಬಳಕ್ಕಿಂತ 1,500 ಹೆಚ್ಚು ಸೊ ಅನೂಜ್ ಅನ್ನೋ ಸಂಬಳದ ಮೇಲೆ ರಾಜು ಸಂಬಳ ಮತ್ತು ರವಿ ಸಂಬಳ ಎರಡೂ ಡಿಪೆಂಡ್ ಆಗಿದೆ ಓಕೆ ಸೊ ಅದನ್ನೇ ನಾವು ಎಕ್ಸ್ ಅಂತ ಸ್ಟಾರ್ಟ್ ಮಾಡೋಣ ಓಕೆ ಸೊ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ನಾನು ಏನ್ ಮಾಡ್ತಾ ಇದ್ದೀನಿ ಅನೂಜ್ ಸ್ಯಾಲರಿ ಏನಿದೆ ಅದನ್ನ ಮಂತ್ಲಿ ಸ್ಯಾಲರಿ ಇದು ಅದನ್ನ ಎಕ್ಸ್ ಅಂತ ಬರಿತಾ ಇದ್ದೀನಿ ನಾನು ಅನೂಜ್ ಸ್ಯಾಲರಿ ಓಕೆನಾ ಸೊ ಈಗ ರಾಜು ಸ್ಯಾಲರಿ ಎಷ್ಟಾಗತ್ತೆ ಅವಾಗ ರಾಜು ಮಾಸಿಕ ಸಂಬಳ ಅನೂಜ್ ಸ್ಯಾಲರಿಗೆ ಗಿಂತ 20% ಹೆಚ್ಚು ಅಂತ ಹೇಳ್ತಿದ್ದಾರೆ ಕರೆಕ್ಟಾ ಸೊ ಇಲ್ಲಿ ನೋಡಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ರಾಜು ಅಂತ ಬರಿತೀನಿ ರಾಜು ಸಂಬಳ ಅವಾಗ ಎಷ್ಟಾಗತ್ತೆ ಎಕ್ಸ್ ಅನ್ನೋದು ಅನೂಜ್ ಸಂಬಳ ಸೊ ಈ ಎಕ್ಸ್ ಪ್ಲಸ್ 20% ಆಫ್ ಎಕ್ಸ್ ಆಗುತ್ತೆ ಕರೆಕ್ಟಾ 20% ಆಫ್ ಎಕ್ಸ್
ಇದು ರಾಜು ಸಂಬಳ. ಓಕೆ, ಅದೇ ರೀತಿ ರವಿ ಮಾಸಿಕ ಸಂಬಳ ಅನೂಜ್ ಮಾಸಿಕ ಸಂಬಳಕ್ಕಿಂತ 1,500 ಹೆಚ್ಚು ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಸೊ ರವಿ ಸ್ಯಾಲರಿ ಏನಾಗುತ್ತೆ ಅವಾಗ, ರವಿ ಈಸ್ ಈಕ್ವಲ್ ಟು, ರವಿ ಅಂದ್ರೆ ರವಿ ಸ್ಯಾಲರಿನೇ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಕ್ಸ್ ಮೊದಲು ಏನ್ ಬರ್ಕೋಬೇಕು, ಎಕ್ಸ್ ಅನ್ನೋದು ಅನೂಜ್ ಸ್ಯಾಲರಿ, ಅವರಿಗಿಂತ ಅನೂಜ್ ಸ್ಯಾಲರಿಗಿಂತ 1,500 ರೂಪಾಯಿ ಜಾಸ್ತಿ ಇದೆ. ಸೊ ಅದಕ್ಕೆ 1,500ನ ಆಡ್ ಮಾಡ್ತಾ ಇದೀನಿ. ಅರ್ಥ ಆಯ್ತಾ? ಸೊ ಸ್ಟೇಟ್ಮೆಂಟ್ ಕನ್ವರ್ಷನ್ ಆಯ್ತು. ಇವಾಗ ಈಗ ಕೊಟ್ಟಿರೋ ವ್ಯಾಲ್ಯೂ ಏನೇನಿದೆ ಅಂತ ನೋಡೋಣ. ರಾಜು, ರವಿ ಮತ್ತು ಅನೂಜ್ ಅವರ ವಾರ್ಷಿಕ ಸಂಬಳದ ಮೊತ್ತ 3,25,200 ಇದೆ. ಹಂಗಾದ್ರೆ ಮಾಸಿಕ ಸಂಬಳದ ಮೊತ್ತ ಎಷ್ಟು ಅನ್ನೋದನ್ನ ಕಂಡುಹಿಡಿಬಹುದಾ? ಡಿವೈಡೆಡ್ ಬೈ 12. ಆ ನಂಬರ್ಗೆ ಡಿವೈಡೆಡ್ ಬೈ 12 ಮಾಡಿ. ಓಕೆ, ಸೊ ನಾನು ಇಲ್ಲಿ ಬರಿತೀನಿ ನೋಡಿ, ಅನೂಜ್, ರಾಜು, ರವಿ. ಸೊ ಫುಲ್ಲಿ ಬರೀಲೇಬೇಕು ನಾವು, ಯಾಕಂದ್ರೆ ಇಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ತಗೊಳಕ್ ಬರಲ್ಲ. ಅನೂಜ್ ಪ್ಲಸ್ ರಾಜು ಪ್ಲಸ್ ರವಿ, ಇವ್ರದು ಮಂತ್ಲಿ ಸಂಬಳದ ಮೊತ್ತ ಎಷ್ಟು ಅಂತ. ಓಕೆ, ಸೊ ಪರ್ ಮಂತ್ ಬರೋದ್ ಬಿಡ್ಲಾ, ಇಲ್ಲಿ ಪರ್ ಮಂತ್ ಅಂತ ಬರ್ಕೊಂಡಿರ್ತೀನಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಬರಿತಾ ಇದೀನಿ ಅಷ್ಟೇ. ಮಂತ್ಲಿ ಇರೋದನ್ನ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದ್ರೆ 3,25,200 ಡಿವೈಡೆಡ್ ಬೈ 12 ಒಂದು ವ್ಯಾಲ್ಯೂ ಸಿಗುತ್ತೆ ನನಗೆ. ಅದರಲ್ಲಿ ಈ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಇಕ್ವೇಶನ್ ನ ಸಾಲ್ವ್ ಮಾಡ್ಬೋದು ಈಸಿಲಿ. ಅರ್ಥ ಆಯ್ತಪ್ಪ? 12ರಿಂದ ಈ ವ್ಯಾಲ್ಯೂನ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡಿ. 12 1 12, 12 2 24, 8 ಉಳಿಯುತ್ತೆ, 85 ಆಯ್ತು. 12 7 84, 1 ಉಳಿತು, 12 1 12. ಇಲ್ಲಿ ತನಕ ಕ್ಯಾನ್ಸಲ್ ಆಯ್ತು. 2 0ನು ಕ್ಯಾನ್ಸಲ್ ಮಾಡಿ 2 0 ಇಟ್ಬಿಡಿ ಇಲ್ಲಿ. ಓಕೆ, ಸೊ ಎಷ್ಟಾಯ್ತು? ಇದು 27,100 ರೂಪಾಯಿ ಪರ್ ಮಂತ್. ಇದು ಏನಿದು? ಪರ್ ಮಂತ್. ಸೊ ಪ್ರತಿ ತಿಂಗಳು ಈ 3 ಜನರ ಸಂಬಳನ ಸೇರಿಸಿದ್ರೆ 27,100 ರೂಪಾಯಿ ಆಗತ್ತೆ. ಆದ್ರೆ ಅವರ ಪ್ರತಿ ತಿಂಗಳ ಸಂಬಳ ಒಂದು ಎಕ್ಸ್ ಇದೆ, ಇನ್ನೊಂದು ಎಕ್ಸ್ ಪ್ಲಸ್ 20% ಆಫ್ ಎಕ್ಸ್ ಇದೆ, ಇನ್ನೊಂದು ಎಕ್ಸ್ ಪ್ಲಸ್ 1,500 ಇದೆ. ಅದು ಎಲ್ಲನೂ ಸಮ್ ಮಾಡಿ ಇದ್ರ ಈಕ್ವಲ್ ಟು ಅಂತ ಬರ್ಕೊಂಡ್ಬಿಡಿ. ಅಷ್ಟೇ ಇಕ್ವೇಶನ್ ಇರೋದಿಲ್ಲಿ. ಸೊ ದೇರ್ ಫೋರ್ ಅನುಜ್ ಸ್ಯಾಲರಿ ಏನಿದೆ? ಎಕ್ಸ್ ಇದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಅನುಜ್ ಸ್ಯಾಲರಿ ಎಕ್ಸ್ ಆಯ್ತು, ಪ್ಲಸ್ ರಾಜು ಸ್ಯಾಲರಿ ಈಸ್ ಎಕ್ಸ್, ಒಂದು ಎಕ್ಸ್ ಇದೆ, ಪ್ಲಸ್ ಅದರ ಜೊತೆಗೆ 20% ಆಫ್ ಎಕ್ಸ್ ಇದೆ. ಸೊ 20% ಆಫ್ ಎಕ್ಸ್ ನ ನಾನು 20 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಅಂತ ಬರಿತೀನಿ. ಓಕೆನಾ? ಸೊ ಎಕ್ಸ್ ಪ್ಲಸ್ 20% ಆಫ್ ಎಕ್ಸ್ ಈಸ್ ರಾಜುಜ್ ಸ್ಯಾಲರಿ. ಈಗ ರವಿ ಸ್ಯಾಲರಿ ಮತ್ತೆ ಎಕ್ಸ್ ಅಂದ್ರೆ ಅದು ಅನುಜ್ ಸ್ಯಾಲರಿ ಪ್ಲಸ್ 1,500 ಇದೆ. ಸೊ ಇನ್ನೊಂದು ಎಕ್ಸ್ ಪ್ಲಸ್ 1,500 ಅಂತ ಬರಿತೀನಿ ನಾನು. ಓಕೆ, ಅಂಡ್ ದಿಸ್ ಇಸ್ ಆಲ್ ಈಕ್ವಲ್ ಟು 27,100. ಕರೆಕ್ಟಾ? 27,100. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, 1 ಇದು. ಓಕೆ, ಸೊ ಈ ಎಲ್ಲನೂ ಇಕ್ವೇಶನ್ ನ ಸಾಲ್ವ್ ಮಾಡಿ. ಮೊದಲು 1,500 ನ ಆ ಕಡೆ ಒಯ್ದ್ಬಿಡಿ. ಇಲ್ಲಿ ಎಕ್ಸ್ ಏನೇನ್ ಸೇರ್ಸಕ್ ಆಗುತ್ತೋ ಅದನ್ನೆಲ್ಲಾನು ಸೇರಿಸಿ ಮತ್ತೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ. ಈ ಎಕ್ಸ್ ಇದ್ರ ಜೊತೆ ಮಲ್ಟಿಪ್ಲೈ ಇದೆ, ತಗೊಳಕ್ ಬರಲ್ಲ. ಈ ಎಕ್ಸ್ ನ ತಗೊಳ್ಳಿ. ಸೊ ನಮಗೆ 3x ಉಳಿಯುತ್ತೆ ಇಲ್ಲಿ, ಡಿವೈಡೆಡ್ ಬೈ ಪ್ಲಸ್ ಇದನ್ನ ಕ್ಯಾನ್ಸಲ್ ಮಾಡಬಹುದು ನಾವು. 21 ಮತ್ತೆ 25. ಸೊ ಮೇಲೆ ಏನ್ ಉಳಿಯುತ್ತೆ? ಎಕ್ಸ್ ಉಳಿಯುತ್ತೆ, ಕೆಳಗಡೆ 5 ಉಳಿಯುತ್ತೆ. ಸೊ ಎಕ್ಸ್ ಬೈ 5 ಈಸ್ ಈಕ್ವಲ್ ಟು 27,100 ಮೈನಸ್ 1,500. ಕರೆಕ್ಟಾ? ಈ ಪ್ಲಸ್ 1,500 ನ ಆ ಕಡೆ ಹೋಯ್ದೆ. ಈಗ ಮತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 5 3 15x ಪ್ಲಸ್ ಎಕ್ಸ್ ಅಂದ್ರೆ 16x ಬರುತ್ತೆ, ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 27,100ರಲ್ಲಿ ಇದನ್ನ ಮೈನಸ್ ಮಾಡಿ ಎಷ್ಟಾಗುತ್ತೆ? 25,600 ಉಳ್ಕೊಳ್ಳುತ್ತೆ ಇಲ್ಲಿ. ಓಕೆ, ಸೊ 5ನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಎಕ್ಸ್ ನ ಡಿವೈಡೆಡ್ ಬೈ 16 ಮಾಡಿ ಎಕ್ಸ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ ನಮ್ಗೆ. ಸೊ 25,600 ಇಂಟು 5 ಡಿವೈಡೆಡ್ ಬೈ 16. ಓಕೆ, ಕ್ಯಾನ್ಸಲ್ ಮಾಡೋಕಾದ್ರೆ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ. 16 1 16 ಮಾಡಿದ್ರೆ ಇಲ್ಲಿ 9 ಉಳಿಯುತ್ತೆ. 16 1 16 9 ಉಳಿಯುತ್ತೆ, 96 ಆಗುತ್ತೆ. 16 6 96 ಮಾಡ್ಬೋದು ಡೈರೆಕ್ಟ್ ಆಗಿ. ಓಕೆ, 2 0. ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಯ್ತು. ಈಗ 16 5 80 ಅಂದ್ರೆ 8,000. ಓಕೆ, ಈ 8,000 ಅನ್ನೋದು ನಮಗೆ ಎಕ್ಸ್ ವ್ಯಾಲ್ಯೂ. 8,000 ಅನ್ನೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಏನಂತ ಕನ್ಸಿಡರ್ ಮಾಡಿದೀವಿ ನಾವು? ಅನುಜ್ ಸ್ಯಾಲರಿ ಅಂತ. ನಮಗೆ ಬೇಕಾಗಿರೋದು ರಾಜು ಮತ್ತು ಅನುಜ್ ಸ್ಯಾಲರಿ. ಕರೆಕ್ಟಾ? ಸೊ ಈಗ ಅನುಜ್ ಸ್ಯಾಲರಿ ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಿದ್ವಾ ನಾವು. ಸೊ
ಎ ಅಂತ ಬರಿತೀನಿ ನಾನಿಲ್ಲಿ. ಎ ಅಂದ್ರೆ ಅನುಜ್ ಅಂತ ಅನ್ಕೊಳ್ಳೋಣ. ಎ ಇಸ್ ಈಕ್ವಲ್ ಟು 8,000 ನಮಗೆ ಸಿಕ್ಕಿರೋ ವ್ಯಾಲ್ಯೂ ಇದು. ಓಕೆ, ಸೊ ಬೇಸ್ಡ್ ಆನ್ ಅನುಜ್ ಸ್ಯಾಲರಿ ರಾಜು ಸ್ಯಾಲರಿ ಫೈಂಡ್ ಔಟ್ ಮಾಡ್ಬೋದಾ ನಾವು? ರಾಜು ಸ್ಯಾಲರಿ ಏನಿದೆ ಅನುಜ್ ಸ್ಯಾಲರಿಗಿಂತ 20% ಜಾಸ್ತಿ ಇದೆ. ಓಕೆ, ಅಂದ್ರೆ 120% ಇದೆ ಅಂತ. ಓಕೆ, ರಾಜು ಸ್ಯಾಲರಿ ಏನಿದೆ ಅನುಜ್ ಸ್ಯಾಲರಿನ 120% ಇದೆ. ಸೊ ರಾಜು ಸ್ಯಾಲರಿ ನಾನು ಯಾವ ತರ ಫೈಂಡ್ ಔಟ್ ಮಾಡ್ತೀನಿ ಇಲ್ಲಿ? ರಾಜು ಸ್ಯಾಲರಿ ಇಸ್ ಈಕ್ವಲ್ ಟು 120% ಆಫ್ 120% ನ 120 ಡಿವೈಡೆಡ್ ಬೈ 100 ಅಂತ ಬರೀತೀನಿ ನಾನು, ಇಂಟು 8,000. ಓಕೆ, ಸೊ ನಾನು ಈಗ 120% ಅಂತ ಯಾಕೆ ಮಾಡಿದೆ ಅನ್ನೋದನ್ನ ಪ್ರೀವಿಯಸ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ ನಾನು. ಓಕೆ, ಎಕ್ಸ್ ಪ್ಲಸ್ 20% ಅಂದ್ರೆ ಎಕ್ಸ್ ಅನ್ನೋದನ್ನ 100% ಅಂತ ಹಿಡ್ಕೊಂಡ್ರೆ 100 ಪ್ಲಸ್ 20 120% ಆಗುತ್ತೆ. ಓಕೆ, ಸೊ ನೀವು 20% ಆಫ್ 8,000 ಫೈಂಡ್ ಔಟ್ ಮಾಡಿ 8,000 ಗೆ ಆಡ್ ಮಾಡ್ತೀರಾ. ಅದೇ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬೇಕು ಅಂದ್ರೆ 8,000 ನ 120% ಕಂಡು ಹಿಡ್ಕೊಂಡ್ಬಿಡಿ, ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಅದು. ಓಕೆನಾ? ಸೊ 2 0 ಇಲ್ಲಿಂದ ಕ್ಯಾನ್ಸಲ್ ಆಯ್ತು. ಈ 2 0ನ ಬಿಟ್ಟು ಹಾಕಿ 12 8 96. ಓಕೆ, 96 2 0 ಮುಂದೆ ಇಟ್ಬಿಡಿ, 9,600. 9,600 ರಾಜು ಸ್ಯಾಲರಿ ಇದು. 9,600 ಏನಿದು ರಾಜು ಸ್ಯಾಲರಿ. ಈ 8,000 ಅನುಜ್ ಸ್ಯಾಲರಿ, ರಾಜು ಸ್ಯಾಲರಿ 9,600. ನಮಗೆ ಬೇಕಾಗಿರೋದು ಅವು ಎರಡು ಇಬ್ಬರ ಸಂಬಳಗಳ ಮೊತ್ತ ಬೇಕಾಗಿದೆ ನಮಗೆ. ಓಕೆ, ಸೊ 9,000 8,000 ಎಷ್ಟಾಯ್ತು? 17,000. 17,600. 17,600 ಇದ್ರೆ ದಟ್ ಇಸ್ ದ ರೈಟ್ ಆನ್ಸರ್. ಸೊ ಇವೆರಡನ್ನು ಪ್ಲಸ್ ಮಾಡಿ ಕೊನೆಗೆ 17,600 ಬರುತ್ತೆ, ಅಂಡ್ ದಟ್ ಇಸ್ ದ ಆನ್ಸರ್ ರಿಕ್ವೈರ್ಡ್. ಸೊ ಪರ್ಸೆಂಟೇಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೀಗ 3ನೇ ಸೆಷನ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಇದರಲ್ಲಿ ಓನ್ಲಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಸ್ಯಾಲರಿ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಅಂತ ನೋಡಿದ್ವಿ. ನಮಗೆ ಫಸ್ಟ್ ಅಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್, ಸೆಕೆಂಡ್ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ನ ಕೂಡ ನೋಡಿದ್ವಿ. ಈಗ ನಾನು ಮೊದಲೇ ಹೇಳಿದ ಹಾಗೆ ಈ ಪರ್ಸೆಂಟೇಜ್ ಅನ್ನೋ ಒಂದೇ ಕಾನ್ಸೆಪ್ಟ್ ಮೇಲೆ ಡಿಫರೆಂಟ್ ಸೆಷನ್ಸ್ ನ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಹೆಲ್ಪ್ಸ್ ಇನ್ ಅದರ್ ಕಾನ್ಸೆಪ್ಟ್ಸ್ ಆಲ್ಸೋ. ಬೇರೆ ಕಾನ್ಸೆಪ್ಟ್ ಗಳಿಗೂ ಇದು ತುಂಬಾನೇ ಹೆಲ್ಪ್ ಆಗುವಂತ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾನು ಇದ್ರ ಮೇಲೆ ಇನ್ನೂ 2 ಸೆಷನ್ ನ ಮಾಡಬಹುದು. ಓಕೆ, ಇದನ್ನ ನಾನು ಟೈಮ್ ಸಿಕ್ಕಾಗ ಮಾಡ್ತೀನಿ. ಪರ್ಸೆಂಟೇಜ್ ಇದೇ ಕ್ವಶನ್ ಇದೇ ಕಾನ್ಸೆಪ್ಟ್ ಮೇಲೆ 4ನೇ ಸೆಷನ್ ನ ನಾವು ಮಾಡಬಹುದು. ಅದು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಎಕ್ಸಾಮಿನೇಷನ್ಸ್ ಅಂಡ್ ಮಾರ್ಕ್ಸ್ ಅಂತ ಆಗಿರುತ್ತೆ. ಓಕೆ, ಸೊ ಇದು ಟೈಮ್ ಸಿಕ್ಕಾಗ ನಾನು ಈ ಪಾರ್ಟ್ ನು ಕೂಡ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಅಂಡ್ 5ನೇ ಪಾರ್ಟ್ ಇನ್ನೊಂದು ಬರುತ್ತೆ. ಅದೇನು ಅಂದ್ರೆ ಎಲೆಕ್ಷನ್ಸ್ ಅಂಡ್ ವೋಟರ್ಸ್. ಅಲ್ಲಿ ಇನ್ಕ್ರೀಸ್ ಆಗಿದ್ದು ಡಿಕ್ರೀಸ್ ಆಗಿದ್ದು ಪರ್ಟಿಕ್ಯುಲರ್ ಟು ಎಲೆಕ್ಷನ್ಸ್ ಅಂಡ್ ವೋಟರ್ಸ್, ಅದು ಕೂಡ ಒಂದು ಬರುತ್ತೆ. ಸೊ ಅಗೈನ್ ಐ ಆಮ್ ಥಿಂಕಿಂಗ್ ಆಫ್ ಪಾರ್ಟ್ 4 ಅಂಡ್ ಪಾರ್ಟ್ 5 ಆಫ್ ಪರ್ಸೆಂಟೇಜ್ ಕಾನ್ಸೆಪ್ಟ್. ಓಕೆನಾ? ಸೊ ಇಲ್ಲಿಗೆ ಈ ಸೆಷನ್ ನ ನಾವು ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ನ ತಗೊಂಡು ಅಗೈನ್ ವಿ ವಿಲ್ ಮೀಟ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.